ವೃತ್ತಿ ನಿರ್ದೇಶಕರಾದ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿ, ಕೆಎಲ್ಇ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಮಹಾಂತೇಶಣ್ಣ ಎಂ ಕೌಟಿಮಠ್ ಸರ್ ಹಾಗೂ ಕೆಎಲ್ಇ ಎಸ್ ನಿಜಲಿಂಗಪ್ಪ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಕುಮಾರ ಬಿ ಸೋಮಪ್ಪನವರ್ ಸರ್ ಅವರು ಮೊದಲಾದ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಸರ್ವರಿಗೂ ಶುಭ ಮಧ್ಯಾಹ್ನದ ವಂದನೆಗಳು. ಕೆಎಲ್ಇ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ಮಹಾವಿದ್ಯಾಲಯವು ಹಮ್ಮಿಕೊಂಡಿರುವ 2024-25 ಕಾಲೇಜು ವಾರ್ಷಿಕೋತ್ಸವ ಸಾಧನೆಗೆ ಸನ್ಮಾನ, ಪ್ರತಿಭೆಗೆ ಪುರಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಶಿಕ್ಷಣಕ್ಕಾಗಿ ತಮ್ಮನ್ನು ಮುಡಿಪಾಗಿಟ್ಟು ಕೆಎಲ್ಇ ಸಂಸ್ಥೆಯ ಸಂಸ್ಥಾಪಕ ಸಪ್ತರ್ಷಿಗಳನ್ನು ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ ವೈಷ್ಣವಿ, ಹರಿತನಯನ, ನಮ್ರತಾ ಮತ್ತು ಸ್ನೇಹಾರವರಿಂದ.
ಇಂಪಾಗಿ ಹಾಡಿದ ವೈಷ್ಣವಿ, ಹರಿತನಯನ, ನಮ್ರತ ಮತ್ತು ಸ್ನೇಹಾರವರಿಗೆ ಧನ್ಯವಾದಗಳು. ಈಗ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಚಿತ್ಕಲಾ ಕೆ ತುಂಗಾರವರಿಂದ ವಚನ ಗಾಯನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆಳಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆಳಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಎಂ ಒಲಿವನಯ್ಯ, ಯಕ್ಷಗಾನ ದಾಟಿಲ ಹಿನ್ನೆಲೆಯಲ್ಲಿ ಹಾಡಿದ ಬಸವಣ್ಣನವರ ಈ ಗೀತೆಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಕುಮಾರ್ ವಿ ಸೋನಕನವರ್ ಅವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು, ಗಣ್ಯರು ಮತ್ತು ತಮ್ಮೆಲ್ಲರನ್ನು ಕುರಿತು ಸ್ವಾಗತವನ್ನು ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. KLE ಸಂಸ್ಥೆಯ ಸತ್ಸಂಶ್ರೀಗಳ ಚರಣ ಕಮಲನಿಗೆ ನಮಿಸುತ್ತಾ ಎಸ್ ನಿಜಲಿಂಗಪ್ಪ ಮಹಾವಿದ್ಯಾಲಯದ 2024-25ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿ, ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ವಲಯ. ಅದರಂತೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಮಾಂತೇಶಣ್ಣ ಎಂ ಕವಟಗಿಮಠ್, ಮಾಜಿ ಸಚೇತಕರು, ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಎಲ್ಲ ವಿಭಾಗದ ಮುಖ್ಯಸ್ಥರುಗಳೇ, ಸಹೋದ್ಯೋಗಿ ಮಿತ್ರರೇ, ರ್ಯಾಂಕ್ ಮತ್ತು ವಿಶ್ವವಿದ್ಯಾಲಯ ಬ್ಲೂ ಪಟದ ವಿದ್ಯಾರ್ಥಿಗಳೇ, ಆತ್ಮೀಯ ಪೋಷಕರೇ ಹಾಗೂ ಪತ್ರಿಕೋದ್ಯಮ ಗೆಳೆಯರೇ, 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಮಹಾವಿದ್ಯಾಲಯ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತಲಿದೆ. ಸ್ನಾತಕ ವಿಭಾಗದಲ್ಲಿ 91% ಹೆಚ್ಚು ಮತ್ತು ಸ್ನಾತಕೋತ್ತರ ವಿಭಾಗಗಳಲ್ಲಿ 96% ಫಲಿತಾಂಶವನ್ನು ಪಡೆದು ಗಮನಾರ್ಹ ಸಾಧನೆಯನ್ನು ಮಾಡಿದೆ. ಒಟ್ಟು 23 ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ರ್ಯಾಂಕ್ ಪಡೆದಿದ್ದು 14 ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಬ್ಲೂ ಆಗಿ ಹೊರಹೊಮ್ಮಿದ್ದಾರೆ. ಈಗಾಗಲೇ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು
ಕ್ಯಾಂಪಸ್ ಸಂದರ್ಶನದಲ್ಲಿ ಭಾಗವಹಿಸಿ ಉದ್ಯೋಗ ಪಡೆದಿದ್ದು ಇನ್ನೂ ಸಂದರ್ಶನಗಳು ನಿರಂತರವಾಗಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ಸಾಗುತ್ತಲಿವೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಮಹಾವಿದ್ಯಾಲಯ 2 ಹೊಸ ಕೋರ್ಸ್ಗಳಾದ ಬಿಕಾಂ ಪದವಿಯಲ್ಲಿ ಬಿಸ್ನೆಸ್ ಡೇಟಾ ಅನಾಲಿಟಿಕ್ಸ್ ಮತ್ತು BCA ಪದವಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಕೋರ್ಸ್ಗಳನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಾದ NSS, NCC, YRC, ಕ್ರೀಡೆ ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಉತ್ತಮ ಸಾಧನೆಯನ್ನು ಮಾಡುತ್ತಿದ್ದಾರೆ. ಪ್ರಸ್ತುತ 17 ಸ್ನಾತಕ ಪದವಿ ಮತ್ತು 9 ಸ್ನಾತಕೋತ್ತರ ಪದವಿ ಕೋರ್ಸುಗಳಲ್ಲಿ ಒಟ್ಟು 2260 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. KLE ಸಂಸ್ಥೆಯ ಆಡಳಿತ ಮಂಡಳಿ, ಕರ್ನಾಟಕ ಸರ್ಕಾರ ಮತ್ತು ಪೋಷಕರ ಸತತ ಬೆಂಬಲದೊಂದಿಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲು ಮಹಾವಿದ್ಯಾಲಯದ ಪರಿವಾರ ಅಣಿಯಾಗಿ ಸಜ್ಜಾಗಿ ನಿಂತಿದ್ದೇವೆ. ಪ್ರಸ್ತುತ ಶೈಕ್ಷಣಿಕ ವಾರ್ಷಿಕೋತ್ಸವದ ಸಾಧನೆಗೆ ಸನ್ಮಾನ, ಪ್ರತಿಭೆಗೆ ಪುರಸ್ಕಾರ ಸಮಾರಂಭದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಕೆ. ರಾಮಕೃಷ್ಣ ರೆಡ್ಡಿ ಅವರೇ, ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ಆಡಳಿತ ಮಂಡಳಿ ಮತ್ತು ಮಹಾವಿದ್ಯಾಲಯದ ವತಿಯಿಂದ ತುಂಬು ಹೃದಯದ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ಮಹಾವಿದ್ಯಾಲಯದ ಸರ್ವತೋಮುಖ ಬೆಳವಣಿಗೆಗೆ ಸದಾ ಮಾರ್ಗದರ್ಶನ ಮಾಡುತ್ತಾ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ನೀಡುತ್ತಿರುವ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮವರೇ ಆದ ಶ್ರೀ ಮಹಾಂತೇಶ್ ಎಂ ಗವರ್ನಮೆಂಟ್ ಸರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಪೋಷಕರಿಗೆ, ರ್ಯಾಂಕ್ ವಿಜೇತರ ಪೋಷಕರಿಗೆ, ಸಾಧಕರಿಗೆ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಆತ್ಮೀಯ ಸ್ವಾಗತವನ್ನು ಕೋರಲು ತುಂಬ ಹರ್ಷವಾಗುತ್ತದೆ. ಅದರಂತೆ ಪತ್ರಿಕೋದ್ಯಮ ಮಿತ್ರರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಕನ್ನಡ ವಿಭಾಗದ ಅಧ್ಯಾಪಕರಾದ ಜಿ. ಆಶಾ ಮೇಡಮ್ ರವರು ಮುಖ್ಯ ಅತಿಥಿಗಳನ್ನು ಸಭೆಗೆ ಪರಿಚಯಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. KLE ಸಂಸ್ಥೆಯ ಸಂಸ್ಥಾಪನಾ ಸಪ್ತರ್ಷಿಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮಹನೀಯರೇ, ಪ್ರಾಧ್ಯಾಪಕರೇ, ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳನ್ನು ಹಾಗೂ ಅಧ್ಯಕ್ಷರನ್ನು ಪರಿಚಯಿಸುವ ಸ್ವಕಾರ್ಯ ನನ್ನದಾಗಿದೆ. ಮೊದಲಿಗೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂಥ ಡಾಕ್ಟರ್ ಕೆ. ರಾಮಕೃಷ್ಣ ರೆಡ್ಡಿ ಸರ್ ಅವರು. ಶ್ರೀಯುತರು ರಸಾಯನಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದು ಪ್ರಸ್ತುತ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ಪ್ರಾದೇಶಿಕ ಜಂಟಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಜಂಟಿ ನಿರ್ದೇಶಕರಾಗಿ ಇವರು ವಿವಿಧ ಸ್ವಾಯತ್ತ ಕಾಲೇಜುಗಳ ಆಡಳಿತ ಮಂಡಳಿಗೆ ಸರ್ಕಾರ ನಾಮನಿರ್ದೇಶಿತರಾಗಿರುತ್ತಾರೆ. ಹಾಗೆಯೇ ಬೆಂಗಳೂರು ಪ್ರದೇಶದ ವಿಶ್ವವಿದ್ಯಾನಿಲಯಗಳಿಗೆ ಶೈಕ್ಷಣಿಕ ಮಂಡಳಿ ಹಾಗೂ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿರುತ್ತಾರೆ. ಕಳೆದ 1.5 ವರ್ಷದ ಅವಧಿಯಲ್ಲಿ ಶ್ರೀಯುತರು 20ಕ್ಕಿಂತಲೂ ಹೆಚ್ಚಿನ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿರುತ್ತಾರೆ. ಜಂಟಿ ನಿರ್ದೇಶಕರಾಗಿ ಸರ್ ಅವರು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 8 ಉಪಸಮಿತಿಗಳಲ್ಲಿ ಒಂದಾದ ಗುಣಮಟ್ಟ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಹಾಗೆಯೇ ಜಿಲ್ಲಾ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಇತರ ಉಪಸಮಿತಿಗಳನ್ನು ಸಜ್ಜುಗೊಳಿಸುವಿಕೆ ಹಾಗೂ ಸಮಾಲೋಚನೆ, ಉದ್ಯಮ ಇಂಟರ್ಫೇಸ್, ಸ್ವಯಂ ಉದ್ಯೋಗ, ಪಂಚಾಯತ್ ಸಮನ್ವಯ, ಕೃಷಿ ಸಾಮರ್ಥ್ಯ ವೃದ್ಧಿ ಮತ್ತು MIS ಹಾಗೂ ವಿವಿಧ ಅಧಿಕಾರಿಗಳ ನೇತೃತ್ವದ ಮೇಲ್ವಿಚಾರಣೆ, ತರಬೇತಿ ಗುಣಮಟ್ಟದ ಉಪಸಮಿತಿಯ ಅಧ್ಯಕ್ಷರಾಗಿ ಸರ್ ಅವರು ಅನೇಕ ಕಾಲೇಜುಗಳಲ್ಲಿ ಕೈಗೊಳ್ಳಬೇಕಾದ ವಿವಿಧ ತರಬೇತಿ ಚಟುವಟಿಕೆಗಳ ಗುರಿಗಳು, ಅನುಷ್ಠಾನ, ವರದಿಗಳು ಮತ್ತು ಮೇಲ್ವಿಚಾರಣೆಗಾಗಿ ಯೋಜಿಸಿರುತ್ತಾರೆ. ಹಾಗೆಯೇ ಕೆ. ರಾಮಕೃಷ್ಣ ರೆಡ್ಡಿ ಸರ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ MSc 2 ಚಿನ್ನದ ಪದಕಗಳೊಂದಿಗೆ ಪದವಿಯನ್ನು ಪಡೆದುಕೊಂಡಂತಹ ಶ್ರೀಯುತರು MPhilನಲ್ಲೂ ಕೂಡ ಉತ್ತಮ ದರ್ಜೆಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಹಾಗೆಯೇ UGCಯಿಂದ ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಮೂಲಕ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬಯೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ PhD ಪದವಿಯನ್ನು ಕೂಡ ಶ್ರೀಯುತರು ಪಡೆದಿರುತ್ತಾರೆ. ಹಾಗೆಯೇ KPSC ಮೂಲಕ ಉಪನ್ಯಾಸಕರಾಗಿ ನೇಮಕಗೊಂಡ ಶ್ರೀಯುತರು ಮೊದಲಿಗೆ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಚಿಂತಾಮಣಿಯಲ್ಲಿ, ಆನಂತರ ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ, ಆನಂತರ ಜಂಟಿ ನಿರ್ದೇಶಕರಾಗಿ ಬಡ್ತಿ ಪಡೆಯುವವರೆಗೆ ವಿವಿಧ ಹುದ್ದೆಗಳಲ್ಲಿ ಸರ್ ಅವರು ಕಾರ್ಯವನ್ನು ನಿರ್ವಹಿಸಿರುತ್ತಾರೆ.
ಹಾಗೆಯೇ ನ್ಯಾಕ್ನಿಂದ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ನಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಎ ಮತ್ತು A+ ಗ್ರೇಡ್ಗಳನ್ನು ಕ್ರಮವಾಗಿ ಪಡೆಯುವಲ್ಲಿ ಹಾಗೂ CPEಯಿಂದ GSE ಸ್ಥಾನಮಾನವನ್ನು ನೀಡುವಲ್ಲಿ ಸರ್ ಅವರು ಪ್ರಮುಖ ಪಾತ್ರವನ್ನು ಪಡೆದಿರುತ್ತಾರೆ. ಹಾಗೆಯೇ ಸರ್ಕಾರಿ ಕಾಲೇಜಿನಲ್ಲಿ ಇವರು 2020ರಲ್ಲಿ MHRD ಕಾರ್ಯಕ್ರಮ ನೃಪತುಂಗ ವಿಶ್ವವಿದ್ಯಾಲಯದ ರೂಸಾ ಕಾರ್ಯಕ್ರಮದ ಅಡಿಯಲ್ಲಿ ಕಾಲೇಜನ್ನು ಏಕೀಕೃತ ವಿಶ್ವವಿದ್ಯಾಲಯಕ್ಕೆ ಉನ್ನತೀಕರಿಸುವ ಕಾರ್ಯವನ್ನು ಕೂಡ ನಿರ್ವಹಿಸಿರುತ್ತಾರೆ. ಕಳೆದ 32 ವರ್ಷಗಳಿಂದ ಪದವಿ ಹಾಗೂ ಸ್ನಾತಕೋತ್ತರ ವಿಭಾಗದ ಶಿಕ್ಷಕರಾಗಿ ಕಾರ್ಯಕ್ರಮಗಳಲ್ಲಿ ರಸಾಯನಶಾಸ್ತ್ರವನ್ನು ಇವರು ಕಲಿಸುತ್ತಿದ್ದಾರೆ. ಹಾಗೆಯೇ 2 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿಯೂ ಕೂಡ PhD ಮಾರ್ಗದರ್ಶಕರಾಗಿ ಸರ್ ಅವರು ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ರಸಾಯನಶಾಸ್ತ್ರದ ಮುಖ್ಯಸ್ಥರಾಗಿ, ಸ್ನಾತಕೋತ್ತರ ಸಂಯೋಜಕರಾಗಿ, IQAC ಸಂಯೋಜಕರಾಗಿ, ಸಂಶೋಧನಾ ಸಲಹೆ ಸಮಿತಿಯ ಸಂಯೋಜಕರಾಗಿ, UGC ತಜ್ಞರ ಸಮಿತಿ ಸದಸ್ಯರಾಗಿ, NEP ಹಾಗೂ SEP ಮಾದರಿಯ ಪಠ್ಯಕ್ರಮ ತಯಾರಿಕೆಯಲ್ಲಿ ಸದಸ್ಯರಾಗಿ, ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ತಾಂತ್ರಿಕ ಸಮಿತಿಯ ಸದಸ್ಯರಾಗಿ, CPE ಸಂಯೋಜಕರಾಗಿ, ಹಾಗೆಯೇ ವಿವಿಧ ಹುದ್ದೆಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೆಯೇ 2020ರಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜನ್ನು ರೂಸಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ಆ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ಅವರು ವಹಿಸಿರುತ್ತಾರೆ. ಜಂಟಿ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಳ್ಳುವವರೆಗೂ ಅವರು ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟರ್ ಮೌಲ್ಯಮಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ. ಹೀಗೆ ಶೈಕ್ಷಣಿಕ ಸೇವೆಯೂ ಕೂಡ ಇವರದು ಹಲವಾರು. ಸರ್ ಅವರು PhD ಮಾರ್ಗದರ್ಶಕರಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವುದಲ್ಲದೆ 2016ರಲ್ಲಿ UGC ನವದೆಹಲಿಯಿಂದ ಧನಸಹಾಯ ಪಡೆದ ಒಂದು ಸಂಶೋಧನಾ ಯೋಜನೆ ಮತ್ತು ಕರ್ನಾಟಕ ವಿಷನ್ ಗ್ರೂಪ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಒಂದು ಯೋಜನೆಯನ್ನು ಕೂಡ ಪೂರ್ಣಗೊಳಿಸಿರುತ್ತಾರೆ. ಹಾಗೆಯೇ ಸರ್ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಜರ್ನಲ್ಗಳಲ್ಲಿ 32ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಸರ್ ಅವರು ಪ್ರಕಟಿಸಿರುತ್ತಾರೆ. ಹಾಗೆಯೇ 3 ಪುಸ್ತಕಗಳು, 2 ಪೇಟೆಂಟ್ಗಳನ್ನು ಕೂಡ ಪಡೆದಿರುತ್ತಾರೆ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಮತ್ತು ಭಾರತೀಯ ವಿಜ್ಞಾನ ಅಕಾಡೆಮಿಗಳಿಂದ ಉಪನ್ಯಾಸ ಕಾರ್ಯಾಗಾರಗಳನ್ನು ಒಳಗೊಂಡಂತೆ 20ಕ್ಕೂ ಹೆಚ್ಚು ಕಾರ್ಯಾಗಾರಗಳನ್ನು, ವಿಚಾರ ಸಂಕಿರಣಗಳನ್ನು, ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಾಗೂ 45ಕ್ಕೂ ಹೆಚ್ಚು ಆಹ್ವಾನಿತ ಭಾಷಣಗಳನ್ನು ಸರ್ ಅವರು ನೀಡಿರುತ್ತಾರೆ. ಹೀಗೆ ಅಪಾರ ಶೈಕ್ಷಣಿಕ ಮಾನ್ಯತೆ ಪಡೆದಿರುವಂತಹ ಶ್ರೀಯುತರು ಇಂದಿನ ನಮ್ಮ ಮಹಾವಿದ್ಯಾಲಯದ ವಾರ್ಷಿಕೋತ್ಸವ ಸಮಾರಂಭ, ಸಾಧನೆಗೆ ಸನ್ಮಾನ, ಪ್ರತಿಭೆಗೆ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹದ್ದು ಹಾಗೂ ಅವರನ್ನು ಸಭೆಗೆ ಪರಿಚಯಿಸುವಂತಹ ಸದಾವಕಾಶ ನನಗೆ ದೊರಕಿರುವಂತಹದ್ದು ಸುಕೃತ. ಇನ್ನು ನಮ್ಮ ಎರಡನೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಮಹಾಂತೇಶ್ ಎಂ ಕೌಟಿಗಿಮಠ್ ಸರ್ ಅವರು ಮಾಜಿ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನ ಪರಿಷತ್ ಹಾಗೂ ನಿರ್ದೇಶಕರು, KLE ಸಂಸ್ಥೆ ಬೆಳಗಾವಿ. ಶ್ರೀಯುತರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಸೇವೆಯನ್ನು ಹೊಸದಾಗಿ ಹಗಲಿರುಳು ಸೇವೆ ಮಾಡುತ್ತಾ ಅನೇಕ ರಾಜಕಾರಣಿಗಳನ್ನು ಹುಟ್ಟು ಬೆಳೆಸಿದ ಹಿನ್ನೆಲೆಯ ಮನೆತನದಿಂದ ಬಂದಂತಹ ಶ್ರೀಯುತರು ಅವರ ತಂದೆಯವರಾದಂಥ ಪೂಜ್ಯ MK ಕೌಟಿಗಿಮಠ್ ಸರ್ ಅವರ ಸೇವಾ ಕಾರ್ಯಗಳನ್ನು ಸ್ಫೂರ್ತಿಯಾಗಿರಿಸಿಕೊಂಡು ಹಾಗೂ KLE ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಪ್ರಭಾಕರ್ ಕೋರೆ ಸರ್ ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ಅವರು ತೊಡಗಿಸಿಕೊಂಡಿರುವಂಥವರು. ಶ್ರೀ ಮಹಾಂತೇಶ್ ಸರ್ ಅವರು ತಮ್ಮ ತಂದೆಯವರ ನಿಧನ ನಂತರದಲ್ಲಿ ಶ್ರೀ ದೂದ್ಗಂಗಾ ಕೃಷ್ಣ ಸಹಕಾರಿ ಕಾರ್ಖಾನೆ ನಿಯಮಿತ ಚಿಕ್ಕೋಡಿ ನಿರ್ದೇಶಕರಾಗಿ ಸಹಕಾರಿ ಸಂಘದಲ್ಲಿ 97ರಲ್ಲಿ ಇವರು ಪಾದಾರ್ಪಣೆಯನ್ನು ಮಾಡುತ್ತಾರೆ. ರಾಜಕೀಯ, ಶಿಕ್ಷಣ ಮತ್ತು ಸಹಕಾರಿ ರಂಗಗಳಲ್ಲಿ ಮಹಾಂತೇಶ್ ಸರ್ ಅವರು ಅಪಾರ ಸೇವೆ ಸಲ್ಲಿಸಿರುವಂಥದ್ದು. ಹಾಗೆಯೇ ಅವರು ಹೊಂದಿರುವಂತಹ ಸ್ಥಾನಮಾನಗಳು ಹಲವಾರು. 2010, 2016 ಮತ್ತು 2022ರಲ್ಲಿ ವಿಧಾನ ಪರಿಷತ್ ಹಾಗೂ KLE ಸಂಸ್ಥೆ ಬೆಳಗಾವಿಯ ನಿರ್ದೇಶಕರಾಗಿ, ನಂತರ ದೂದ್ಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ, BDCC ಬ್ಯಾಂಕ್ ಬೆಳಗಾವಿ ಉಪಾಧ್ಯಕ್ಷರಾಗಿ, ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಗಳಾಗಿ, ಕೃಷ್ಣ ಸಹಕಾರಿ ಕಾರ್ಖಾನೆ ಚಿಕ್ಕೋಡಿ ಅಧ್ಯಕ್ಷರಾಗಿ, 2018ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಯುತರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರಾಗಿಯೂ, ಜಂಟಿ ಕಾರ್ಯದರ್ಶಿಗಳಾಗಿ, ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ರಾಜ್ಯ ಸಹಕಾರಿ ಸಕ್ಕರೆ ಮಹಾಮಂಡಳಿಯ ನಿರ್ದೇಶಕರುಗಳಾಗಿ ಸೇವೆ ಸಲ್ಲಿಸಿರುತ್ತಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುತ್ತಾರೆ.
ಶ್ರೀಯುತರು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅಲ್ಲದೆ ಚಿಕ್ಕೋಡಿ ಶ್ರೀ ಸಿದ್ದೇಶ್ವರ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರಾಗಿ ನ್ಯಾಯಯುತವಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿರುವಂಥವರು ಶ್ರೀಯುತರು. ನಂತರ 2005 ಹಾಗೂ 2015ರಲ್ಲಿ ಅವಿರೋಧವಾಗಿ ನಮ್ಮ KLE ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ಶ್ರೀಯುತರ ರಾಜಕೀಯ ಸ್ಥಾನಮಾನಗಳು ಕೂಡ ಹಲವಾರು. ಕವಟಗಿಮಠ್ ಸರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ 2009ರಲ್ಲಿ ಬೆಳಗಾವಿ ಸ್ಥಳೀಯ ಸಂಸ್ಥೆಗಳ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 5566 ಮತಗಳ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತಗಳನ್ನು ಪಡೆದು ಶ್ರೀಯುತರು ಆಯ್ಕೆಯಾಗಿರುತ್ತಾರೆ. ನಂತರ 2018ರಲ್ಲಿ ಬೆಳಗಾವಿ ಸ್ಥಳೀಯ ಸಂಸ್ಥೆಗಳ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿಕೊಂಡಿರುತ್ತಾರೆ. ಕರ್ನಾಟಕ ವಿಧಾನಮಂಡಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಮಿತಿಯ ಸದಸ್ಯರಾಗಿ, ಕರ್ನಾಟಕ ವಿಧಾನ ಪರಿಷತ್ ಹಕ್ಕು ಬಾಧ್ಯತಾ ಸಮಿತಿಯ ಸದಸ್ಯರಾಗಿ, ಪಂಚಾಯತ್ ರಾಜ್ ವಿಧಾಯಕಗಳ ಜಂಟಿ ಸದನ ಸಮಸ್ಯೆಯ ಸದಸ್ಯರಾಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗಳ ಸದಸ್ಯರಾಗಿ, ಕರ್ನಾಟಕ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ವೈವಿಧ್ಯಮಯವಾದ ಸತ್ಪೃಹ ಸೇವೆಗಳನ್ನು ಸರ್ ಅವರು ಸಲ್ಲಿಸಿರುತ್ತಾರೆ. ಇವರ ಹವ್ಯಾಸಗಳು ಪ್ರಯಾಣ, ಸಂಗೀತ ಮತ್ತು ಓದುವುದನ್ನು ಹವ್ಯಾಸವಾಗಿರಿಸಿಕೊಂಡಂತಹ ಶ್ರೀಯುತರು ಶ್ರೀ ದೂದ್ಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿ ಇದರ ನಿರ್ದೇಶಕರಾಗಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾರ್ಖಾನೆಯಲ್ಲಿ ತಾಂತ್ರಿಕ ಮಾರ್ಪಾಡುಗಳನ್ನು ಮಾಡಿ ಅಧಿಕ ಸಕ್ಕರೆ ಉತ್ಪಾದನೆಯಲ್ಲಿ ಯಶಸ್ಸನ್ನು ಗಳಿಸಿರುತ್ತಾರೆ. ಇವರ ಅಧಿಕಾರದ ಅವಧಿಯಲ್ಲಿ ಸತತವಾಗಿ ಅತ್ಯುತ್ತಮ ಸಹ ವಿದ್ಯುತ್ ಘಟಕವೆಂದು ದಕ್ಷಿಣ ಭಾರತದ ಕಬ್ಬು ಸಂಶೋಧನೆ ಮತ್ತು ಸಕ್ಕರೆ ತಂತ್ರಜ್ಞಾನ ಸಂಸ್ಥೆ ಚೆನ್ನೈ ಇವರಿಂದ ಅತ್ಯುತ್ತಮ ಕಾರ್ಖಾನಾ ಪ್ರಶಸ್ತಿಯನ್ನು ಕೂಡ ಶ್ರೀಯುತರು ಪಡೆದಿರುತ್ತಾರೆ. ಹಾಗೆಯೇ 2009, 2010, 11, 12 ಸಾಲಿನಲ್ಲಿ ಅತ್ಯುತ್ತಮ ಕಾರ್ಖಾನೆಗಾಗಿ ಸಾಧಕ ಬಾಯ್ಲರ್ ಎಂಬ ಪ್ರಶಸ್ತಿಯನ್ನು ಕೂಡ ಶ್ರೀಯುತರು ಪಡೆದಿರುತ್ತಾರೆ. ರಾಜ್ಯ ಮಟ್ಟ, ಅಂತಾರಾಜ್ಯ ಮಟ್ಟದ ಕೃಷಿ ಮೇಳಗಳನ್ನು ನಡೆಸಿ ರೈತರ ಪ್ರೀತಿಗೆ ಪಾತ್ರರಾದಂಥವರು ಸರ್ ಅವರಾಗಿದ್ದಾರೆ. ಶ್ರೀಯುತ ಮಹಾಂತೇಶ್ ಎಂ ಕವಟಗಿಮಠ್ ಸರ್ ಅವರು ನಮ್ಮ ಇಂದಿನ ಆನ್ಯುವಲ್ ಡೇ ಸಾಧನೆಗೆ ಸನ್ಮಾನ, ಪ್ರತಿಭೆಗೆ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹದ್ದು ನಮ್ಮೆಲ್ಲರಿಗೂ ಸಂತಸವನ್ನು ಉಂಟು ಮಾಡಿದೆ. ಅವರ ಪರಿಚಯವನ್ನು ಮಾಡಿಕೊಡುವಂತಹದ್ದು ನನಗೆ ಅತ್ಯಂತ ಸಂತೋಷಕರ. ಧನ್ಯವಾದಗಳು ಮೇಡಮ್. ಈಗ ಗಣ್ಯರಿಗೆ ಪುಷ್ಪಗುಚ್ಛ ಹಾಗೂ ನೆನಪಿನ ಕಾಣಿಕೆ ನೀಡುವ ಸುಸಂದರ್ಭ. ಬೆಂಗಳೂರು ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿ ಶ್ರೀ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿರವರಿಗೆ ಶ್ರೀ ಮಹಾಂತೇಶಣ್ಣ ಎನ್ ಕವಟಗಿಮಠ್ ಸರ್ ಅವರು ಪುಷ್ಪಗುಚ್ಛ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಮಹಾಂತೇಶಣ್ಣ ಎಂ ಕವಟಗಿಮಠ್ ಸರ್ ಅವರಿಗೆ BCA ವಿಭಾಗದ ಕೋಆರ್ಡಿನೇಟರ್ ಆದ ಶಾರದಾ ಮೇಡಮ್ ರವರು ಪುಷ್ಪಗುಚ್ಛ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಪದವಿ ಪ್ರಾಂಶುಪಾಲರಾದ ಅರುಣ್ ಕುಮಾರ ಬಿ ಸೋನಪ್ಪನವರ್ ಅವರಿಗೆ ಫ್ಯಾಷನ್ ಅಂಡ್ ಅಪರೆಲ್ ಡಿಸೈನ್ ವಿಭಾಗದ ಮುಖ್ಯಸ್ಥರಾದ ಸವಿತಾ ಮೇಡಮ್ ರವರು ಪುಷ್ಪಗುಚ್ಛವನ್ನು ನೀಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಕಾಲೇಜು ವೇದಿಕೆಯ ಸಂಚಾಲಕರಾದ ಶ್ರೀ ಆಶಾ ಮೇಡಮ್ ರವರಿಗೆ BBA ವಿಭಾಗದ ಕೋಆರ್ಡಿನೇಟರ್ ಆದ ಅಶ್ವಿನಿ ಮೇಡಮ್ ರವರು ಈ ಪುಷ್ಪಗುಚ್ಛವನ್ನು ನೀಡಬೇಕೆಂದು ವಿನಂತಿ. ಜಿಮ್ಖಾನಾ ಕ್ರೀಡಾ ವಿಭಾಗದ ಉಪಸಂಚಾಲಕರಾದ ಶ್ರೀ ಯೋಗೇಶ್ ಕುಮಾರ್ ಅವರಿಗೆ BHM ಮತ್ತು BPTM ವಿಭಾಗದ ಕೋಆರ್ಡಿನೇಟರ್ ಆದ ಅಮರನ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡುತ್ತಿದ್ದಾರೆ.
ಈಗ ಕಾಲೇಜಿನ ವಿವಿಧ ವಿಭಾಗಗಳ ವರದಿ, ಕ್ರೀಡಾ ಮತ್ತು ಸಾಂಸ್ಕೃತಿಕ ವರದಿಯನ್ನು ವಾಣಿಜ್ಯಶಾಸ್ತ್ರ ವಿಭಾಗದ ಶ್ರೀ ಯೋಗೇಶ್ ಕುಮಾರ್ ಅವರು ಪ್ರಸ್ತುತಪಡಿಸಲಿದ್ದಾರೆ. Good afternoon, everyone. It gives me immense pleasure to present a brief overview of the remarkable achievements of the Department of Physical Education for the academic year 24-25. Our students actually participated in a wide range of sports events at intercollegiate, university, state and national levels, bringing great pride to our institution. At the BCU Intercollegiate Wrestling Championship, our students secured 1 gold, 1 silver and 1 bronze medal. Similarly, in athletic meet, we won gold and silver medals in events like 20-kilometer walk race and 110-meter hurdles. We proudly highlight the University Blue selections, students like Guru Raghavendra, Likita R, Gautami P and others who represented Bangalore City University in inter-university events across India in sports such as Kabaddi, Wrestling, Kho-Kho, Rugby and Chess. On the state level, our students excelled in ball badminton, taekwondo and bodybuilding championships. Special mentions to Vinod Rao, Manish Kumar and Mateen Khan for their podium finishes. Our college annual sports meet held on 24th and 25th April witnessed enthusiastic participation. Champions of the meet included Suprita B.A., Chandru S., Gautami P and Sonu Kumar. The overall championship was backed by BA department and the titles of the best sports by boy and girl were awarded to Traj Kumar S and Gautami P. We are especially proud that our physical director, Mr. Lokesh DT, served as the coach of both BCU Women's Kabaddi team and Karnataka's junior national team, reflecting his excellence and leadership in the field. Now, I would like to brief about the annual college forum report on the college forum and cultural activities for the academic year 24 and 25. Our college has always encouraged students to participate and actively in extracurricular cultural pursuits. This year, our students showcased remarkable enthusiasm and talent, earning recognition and awards at the various levels. The college sports and cultural activities were inaugurated on 13th November 2024. A grand cultural celebration titled Makara Milana, Sugi Haba, Unity in Diversity was held on 4th January 2025, bringing together the spirit of our cultural unity. The college forum conducted inter-department competitions in diverse categories such as music, dance, theatre, fine arts, photography, allocation, creative writing and more. Over 450 students participated with 124 prizes awarded. The science department, BSc and MSc emerged as the overall champions, winning 25 prizes and the prestigious rolling trophy. A 7-day folk dance workshop was also organized where students were trained traditional dance forms including Yakshagana, Kamsale, Halaki Kunita, Karaga, Viragase, Devara Kunita and Soma Kunita. 50 students participated and gave impressive performance during the workshop held from 7th to 15th April 2025. Our students also represented the college in intercollegiate and state level competitions, securing 48 prizes, 3 overall trophies and cash awards, making us extremely proud. In addition, the college forum successfully organized several national celebrations including Independence Day, Gandhi Jayanti, Kannada Rajyotsava, Republic Day and also Keli Foundation Day, fostering patriotic and cultural values among students. These activities reflect the vibrant spirit of our institution and the holistic growth we aim to foster in every student. I extend deep sense of gratitude to Keli management and our respected principal, our staff, committee members and our enthusiastic students for their unwavering support and participation. Thank you. Thank you, sir.
ಈಗ ಕಾಲೇಜು ವರದಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಯಶ್ರೀ ಸಿ ಕಂಬಾರ್ ಅವರು ಪ್ರಸ್ತುತಪಡಿಸುತ್ತಾರೆ. Good afternoon, respected guests, dear colleagues, parents and students. I am pleased to present a brief annual report 2024-25 of KLE's S. Nijlingappa College, which has witnessed yet another year of success in curricular, co-curricular and extracurricular activities by unleashing the students' interest, skills and talent to attain excellence and success. As a testimony, the college deems its pride to record 4 university ranks for PG, 19 UG ranks, 110 centums and 14 university blues with 91 UG results pass percentage and 96% in PG program. There were 53 events conducted in total, ascertaining the relevance of competency in the present professional scenario. Students were provided with 28 certification courses, 8 value-added courses, 25 seminars, conferences and workshops, 10 pre-placement activities, 7 fests and fairs, 2 science exhibitions, Pratibimba, a collection of portfolio by the students of fashion and apparel design, 5 faculty development and student development programs were organized. There were 15 placement training programs, 4 placement drives and 300 plus students were placed. Our students supported social responsibility by participating in 9 outreach and extension programs and collected 200 units of blood. Students showcased their talent in cultural competitions and were accoladed with 38 state level prizes with 4 overall trophies. The Niharika Forum conducted interclass competitions wherein 480 students participated and 120 students won prizes. The overall trophy for the interclass competitions was backed by BSc students. The NSS unit of the college has state level recognition. Dr. Arun Kumar B. Sonapan, our principal, and Ms. Pratibha K.S., NSS officer, received award by His Honor Shri Davarchand Ghelot, Governor at Raj Bhavan. The 6 days workshop Janapada Kalegala Kalika Karyagara instilled the fervor of the folk art of the native land. Students of each program portrayed the spirit of unity and patriotism in Sugi Habba, Festival of Harvest, by representing other states in its cultural grandeur. The students have also brought laurels to the college by procuring state and intercollegiate level prizes in sports as well. One of our BSc students has cleared IIT JAM examination, and MSc Physics student has cleared CSIR NET examination. 2 MSc Chemistry students are qualified with KSET examination, and 1 BSc 4th Sem CBT student has attended summer internship conducted by HBCSE TIFR Institute, Mumbai. Our faculty have obtained 2 PhD awards, 4 are qualified NET and SLET exams, and 15 are pursuing PhD. There are 18 articles published in careless journals and peer-reviewed journals. So numerous competitions and activities were conducted by all the departments to decipher the expressions and potentials in students. With this, I end this annual report. Thank you. ಥ್ಯಾಂಕ್ ಯು ಜಯಶ್ರೀ ಮ್ಯಾಮ್. ಈಗ ಮುಖ್ಯ ಅತಿಥಿಗಳಿಂದ KLE ಬುಲೆಟಿನ್ ಬಿಡುಗಡೆಯ ಕಾರ್ಯಕ್ರಮ. ಈ ಬುಲೆಟಿನ್ನ ಸಂಕಲನದಲ್ಲಿ ತೊಡಗಿಸಿಕೊಂಡಿರುವಂತಹ ಜರ್ನಲಿಸಂ ವಿಭಾಗದ ವಿನಿತಾ ಮೇಡಮ್ ಮತ್ತು ಸ್ಟೂಡೆಂಟ್ ಸೆಕ್ರೆಟರಿ ಆಗಿರುವಂಥ ಸೌಮ್ಯ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. KLE ಬುಲೆಟಿನ್ ಇದು ಬಹು ಮುಖ್ಯ ಘಟನೆಗಳ ಒಂದು ಕಿರು ಕೈಪಿಡಿ ಅಂತ ಹೇಳಬಹುದು.
ಧನ್ಯವಾದಗಳು. ಹೀಗೆ ಪ್ರತಿಬಿಂಬ 2025ರ ಬುಕ್ ರಿಲೀಸ್ ಇದನ್ನು ನೆರವೇರಿಸಬೇಕೆಂದು ಮುಖ್ಯ ಅತಿಥಿಗಳನ್ನು ಕೇಳಿಕೊಳ್ಳುತ್ತೇನೆ. ಫ್ಯಾಡ್ ವಿಭಾಗದ ಮುಖ್ಯಸ್ಥರಾದ ಸವಿತಾ ಮೇಡಮ್ ಮತ್ತು ಫೈನಲ್ ಇಯರ್ ವಿದ್ಯಾರ್ಥಿಗಳಾದ ಮೈಥಿಲಿ ಮತ್ತು ಧನ್ಯರವರು ವೇದಿಕೆಗೆ ಆಗಮಿಸಬೇಕು. ಇದು ಫ್ಯಾಡ್ ಡಿಪಾರ್ಟ್ಮೆಂಟ್ನಿಂದ ಪ್ರತಿ ವರ್ಷ ಆಯೋಜನೆಗೊಂಡು ಸಿದ್ಧಪಡಿಸುವ ಪುಸ್ತಕ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಗಣ್ಯರೇ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿ ಅವರು ಅತಿಥಿ ಭಾಷಣವನ್ನು ನೆರವೇರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಗುಡ್ ಆಫ್ಟರ್ನೂನ್ ಟು ಆಲ್. ಎಲ್ಲರಿಗೂ ನಮಸ್ಕಾರ. KLE ಸಂಸ್ಥೆ ಸಾಧನೆಗೆ ಸನ್ಮಾನ, ಪ್ರತಿಭೆಗೆ ಪುರಸ್ಕಾರ ಈ ಕಾರ್ಯಕ್ರಮಕ್ಕೆ ಹಿರಿಯರು ಮತ್ತು ಇದೇ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀ ಮಹಂತೇಶ್ ಎಂ ಕೋಟಗಿ ಸರ್ ಅವರೇ, ಮೈ ಫ್ರೆಂಡ್ ಪ್ರಿನ್ಸಿಪಲ್ ದಿಸ್ ಕಾಲೇಜ್ ಶ್ರೀ ಡಾಕ್ಟರ್ ಅರುಣ್ ಕುಮಾರ್ ಸರ್ ಅವರೇ, ಶ್ರೀಮತಿ ಆಶಾ, ಯೋಗೇಶ್ ಕುಮಾರ್ ಮತ್ತು ಸ್ಟೂಡೆಂಟ್ ಜನರಲ್ ಸೆಕ್ರೆಟರೀಸ್ UG PG ಇಂದ ರಾಹುಲ್ ಗೌಡ, ಸೌಮ್ಯ, ಪ್ರಜ್ವಲ್ ಅಂಡ್ ಬಾರ್ಕಾ ಗೋಯಲ್ ಅವರೇ, ಎಂಟೈರ್ ಫ್ಯಾಕಲ್ಟಿ ಮತ್ತು ಸ್ವಲ್ಪ ಸಾಧಕರು, ಅವ್ರ ತಂದೆ ತಾಯಿ ಅಂದರೆ ಈಗ ತಾನೇ ರಿಪೋರ್ಟ್ಸ್, ಒಂದು ಸ್ಪೋರ್ಟ್ಸ್ ರಿಪೋರ್ಟು ಮತ್ತು ಅಕಾಡೆಮಿಕ್ ರಿಪೋರ್ಟ್ಸ್ ಓದ್ತಾ ಬಂದಿದೆ. ತುಂಬ ಖುಷಿ ಆಗುತ್ತೆ. ಒಂದು ವರ್ಷದಲ್ಲಿ ಅಂದರೆ 24 ಮತ್ತು 25ನೇ ವರ್ಷದಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸು, ಅಲಾಂಗ್ ವಿತ್ ಅಕಾಡೆಮಿಕ್ಸ್ ಜೊತೆ ಸಾಕಷ್ಟು ಪ್ರೋಗ್ರಾಮ್ಸು, ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡಿ ನಿಮ್ಮ ಬೆಳವಣಿಗೆ ಸಂಸ್ಥೆ ತುಂಬ ಖುಷಿ ಪಡ್ತಾ ಇದೆ. ಬೀಯಿಂಗ್ ಅ ಸೈನ್ಸ್ ಫ್ಯಾಕಲ್ಟಿ, ಆ ಜಾಬ್ ಎಕ್ಸಾಮ್ ಅಂದ ತಕ್ಷಣ ಜಸ್ಟ್ ಕೇಳಿದ ತಕ್ಷಣ ಏನೋ ಒಂಥರ ಖುಷಿ ನಮಗೆ. 1 ಸ್ಟೂಡೆಂಟ್ ಅಥವಾ 2 ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ CSR ಎಕ್ಸಾಮು, ಗೇಟ್ ಎಕ್ಸಾಮು, ಸ್ಲೇಟ್ ಅಂತ ಮಾತಾಡ್ತಾ ಬಂದರು. ಅದು ಸೈನ್ಸಲ್ಲಿ. ಸಿಮಿಲರ್ಲಿ ಆರ್ಟ್ಸಲ್ಲಿರುತ್ತೆ, ಕಾಮರ್ಸಲ್ಲಿರುತ್ತೆ. ನೀವು ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಇದ್ದೀರಿ, ಯು ಶುಡ್ ಗೈಡ್ ಯುವರ್ ಜೂನಿಯರ್ಸ್. ಒಂದು ನಾವು ಡಿಗ್ರಿ ತಗೋತೀವಿ ನಮ್ಮ ರೆಸ್ಪೆಕ್ಟ್ ಯೂನಿವರ್ಸಿಟಿ ಕಡೆಯಿಂದ. 3 ವರ್ಷ ಡಿಗ್ರಿ ಓದ್ತೀವಿ, UG 2 years PG ಓದ್ತೀವಿ, ಆಮೇಲೆ PhD ಮಾಡ್ತೀವಿ. ಡಿಗ್ರಿ ತಗೊಂಡ ತಕ್ಷಣ ವಿ ಸ್ಕೋರ್ ಡಿಫ್ರೆಂಟ್ ಮಾರ್ಕ್ಸ್. ನಂಬರ್ ಆಫ್ ಯೂನಿವರ್ಸಿಟಿ ಜಾಸ್ತಿ ಆಗಿದೆ, ನಂಬರ್ ಆಫ್ ಗವರ್ಮೆಂಟ್ ಕಾಲೇಜ್ ಜಾಸ್ತಿ ಆಗಿದ್ದಾವೆ, ವೇರಿಯೇಷನ್ ವ್ಯಾಲ್ಯೂಯೇಷನ್ಸ್ ಬರುತ್ತೆ. ಒಂದು ಕಡೆ 90%, ಒಂದು ಕಡೆ 50%, 60% ಆ ಥರ ಬರ್ತಾ ಇದೆ. ಬಟ್ ನಾವು ಯಾವುದೇ ಕೆಲಸಕ್ಕೆ ಹೋಗ್ಬೇಕಂತಂದ್ರೂ ಬೇಸ್ಡ್ ಆನ್ ದಿಸ್ ಮಾರ್ಕ್ಸ್ ವಿ ಡೋಂಟ್ ಗಿವ್ ಎನಿ ಅಪಾಯಿಂಟ್ಮೆಂಟ್ಸ್. ನಿಮಗೆ ಗೊತ್ತಿದೆ, ವಿಲ್ ಬಿ ಸ್ಕ್ರೀನ್ಡ್ ಬೈ ಯೂಸಿಂಗ್ ಒನ್ MCQs ಎಕ್ಸಾಮ್, either through KPSC or through KEA or KES, whatever the exams. ಅದಕ್ಕೆ ನಿಮ್ಗೆ ಸಾಕಷ್ಟು ಡೆಪ್ತ್ ಇರಬೇಕಾಗುತ್ತೆ ನಾಲೆಡ್ಜ್ ನಿಮ್ಮ ಸಬ್ಜೆಕ್ಟಲ್ಲಿ. ಅವರ ಡಿಗ್ರೀಸ್ ಯೂಶ್ವಲಿ ಅವರ್ UG ಆ್ಯಂಡ್ PG ಪ್ರೋಗ್ರಾಮ್ಸ್ ಒಂದು ಮೋಡಲ್ ಸಿಲೆಬಸ್ ಇರುತ್ತೆ, ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಇರುತ್ತೆ, ಒಂದು ಬ್ಲೂ ಪ್ರಿಂಟ್ ಅಂತ ಇರುತ್ತೆ. ಆ ಥರ ಟೀಚರ್ಸ್ ನಿಮ್ಮನ್ನು ಪ್ರಿಪೇರ್ ಮಾಡಿರ್ತಾರೆ, ಎಕ್ಸಾಮ್ ತೊಗೊಳ್ತಾರೆ, ಒಳ್ಳೆ ಸ್ಕೋರ್ ಮಾಡ್ತೀರಾ. ಸೊ ಸಾಧಕರು ಒಂದು ಸೋಕಾಲ್ ಟಾಪರ್ಸ್ ಅಂತ ಕರೀತೀವಿ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಗೋಲ್ಡ್ ಮೆಡಲಿಸ್ಟ್ ಅಂತ ಅಂದ್ಬಿಟ್ಟು ಒಂದಿರ್ತದೆ. ಕಡಿಮೆ ಸ್ಕೋರ್ ಮಾಡಿರೋ ಮಕ್ಕಳು ಇರ್ತಾರೆ, ಈವನ್ ಸಮ್ ಸ್ಟೂಡೆಂಟ್ಸ್ ಫೇಲು ಆಗಿ ಇರ್ತಾರೆ. ಹಾಗಂತ ಅವರೊಬ್ಬರೇ ಸಾಧಕರು ಅಥವಾ ಕಡಿಮೆ ಸ್ಕೋರ್ ಬಂದರೂ ಸಾಧನೆ ಮಾಡಿಲ್ಲ ಅಂತಲ್ಲ. ಇನ್ ದಟ್ ಪ್ರೋಗ್ರಾಮ್ ಆಫ್ 3 years or 2 years ನೀವು ಪ್ರಾಪರಾಗಿ ವರ್ಕ್ ಮಾಡಿದ್ರಿ ಬಿಫೋರ್ ಯು ಗಾಟ್ ಸ್ಕೋರ್. ಸಮ್ ರೀಸನ್ ದೇ ಡಿಡ್ ವರ್ಕ್ ಅಂತ, ಬಟ್ ಪ್ಲ್ಯಾನ್ ಮಾಡ್ಕೊಂಡು ವರ್ಕ್ ಮಾಡಿದ್ರೆ ಅವರು ಸಾಧಕರಾಗ್ತಾರೆ.
ಯಾರು ಅಚೀವರ್ಸ್ ಅಂತಂದರೆ ಇರೆಸ್ಪೆಕ್ಟ್ ಆಫ್ ಸ್ಕೋರ್ಸ್ ನೀವು ಅಚೀವ್ ಮಾಡಬೇಕಾಗುತ್ತೆ ಜೀವನದಲ್ಲಿ. ಈ ಡಿಗ್ರಿ ಆಗಿದೆ, ಇದು ಸರ್ ಹತ್ರ ಮಾತಾಡ್ತಾ ಇರುವಾಗ ಸಾಕಷ್ಟು ಅನುಭವಸ್ಥರು, ಹಿರಿಯರು ಸಾಕಷ್ಟು ಏಳುಬೀಳು ಕಂಡಿರೋರು. ಇವತ್ತು ಅಷ್ಟು ಬೆಳೆದಾರೆ ಅಂತಂದರೆ ಸುಮ್ಮನೆ ಬೆಳೆಯೋಕ್ಕಾಗಲ್ಲ. ಒಂದು ಪೀಡ 40-45 ಇಯರ್ಸ್ ಶ್ರಮ ಇರ್ತದೆ ಅವ್ರಿಗೆ. ಇನ್ಕ್ಯುಬೇಟರ್ ಸೆಂಟರ್ಸು, ಸ್ಟಾರ್ಟಪ್ಸ್ ಅಂತ ಮಾತಾಡ್ತಾ ಇದ್ವಿ. ಎಷ್ಟೊತ್ತು ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡೋಕ್ಕಾಗಲ್ಲ. ಪ್ರಾಂಪ್ಟಾಗಿ ನೀವು ಡಿಗ್ರಿಯಲ್ಲಿ ಓದಿದ್ರಿ, ಸಮ್ ನಾಲೆಡ್ಜ್ ನಿಮಗೆ ಬಂದಿದೆ. ವಾಟ್ ಆರ್ ದ ಕೋರ್ಸ್, ಮೇ ಬಿ BA, BSc, BCom, BCA, ಏನೇನೋ ಕೋರ್ಸ್, BBA ಇರ್ಬೋದು. ನಾಲೆಡ್ಜು ವಿತ್ 20 ಇಯರ್ಸ್ ಆಫ್ ಅನುಭವ ನಿಮಗೆ 20-21 ಇಯರ್ಸ್ ಬಂದಿರ್ತೀರಿ. ವಾಟ್ ಐ ವಾಂಟ್ ಟು ಡೂ, ನಾನು ಎಲ್ಲಿಗೆ ಹೋಗ್ಬೇಕು ಮುಂದಕ್ಕೆ, ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾ, ರಿಯಲಿ ಐ ವಾಂಟ್ ಎ ಜಾಬ್, ಆ ಜಾಬಲ್ಲಿ ನನಗೆ ಫ್ಯೂಚರ್ ಇರುತ್ತಾ, ಅಥವಾ ನಾನು ಡಿಗ್ರಿ ಆದಮೇಲೆ B.Ed ಮಾಡ್ಕೊಂಡು ಒಳ್ಳೆ ಟೀಚರ್ಸ್ ಆಗಬೇಕಾ, ಅದು ನೀವು ವರ್ಕ್ ಮಾಡಬೇಕಾಗುತ್ತೆ, ಪ್ಲ್ಯಾನ್ ಮಾಡಬೇಕಾಗುತ್ತೆ. ಆ ಪ್ಲಾನಿಂಗ್ ಪ್ರಕಾರ ನೀವು ಏನಾಗುತ್ತೆ, ಇವತ್ತು ಗೋ ಟು ದೇರ್ ವರ್ಕ್ ಮಾಡಬೇಕು. ರಿಮೆಂಬರ್, ಒಂದು ಹೇಳ್ತೀನಿ, ದಿಸ್ ಇಸ್ ದ ರೈಟ್ ಏಜ್, ಅಟ್ ದ ಏಜ್ ಆಫ್ 20, ಅನದರ್ 2 to 3 years ನೀವು ಯಾವ ಥರ ವರ್ಕ್ ಮಾಡ್ತೀರಿ, ಎಲ್ಲಿಗೆ ಹೋಗ್ತಾ ಇರೋದು ನಿಮ್ಮ ಫೇಟ್ ಡಿಸೈಡ್ ಮಾಡುತ್ತೆ. ಅನದರ್ 30 years ನೀವು ಹೇಗಿರಬೇಕು ಅಂತ 2-3 ವರ್ಷ ಡಿಸೈಡ್ ಆಗುತ್ತೆ. ಒಂದು ಬಿಕಾಸ್ ಡಿಗ್ರಿ ಔಟ್ಗೋಯಿಂಗ್ ಸ್ಟೂಡೆಂಟ್ಸ್ ನೀವೆಲ್ಲ ಇರೋದು, ಡಿಗ್ರಿ ಓದೋದು ಥರ ಮಾತಾಡ್ತಾ ಇದ್ದೀವಿ. ಬಿಕಾಸ್ ಡಿಗ್ರಿಯಲ್ಲಿ ಚೆನ್ನಾಗಿ ಓದಬೇಕಾಗಿದ್ದು ಮಾತಾಡೋದು ಉಪಯೋಗ ಆಗಲ್ಲ ನಾನು. ಈಗ ನಿಮ್ಮ ಡಿಗ್ರಿ ಆಗಿದೆ, ವೇರ್ ಐ ವಾಂಟ್ ಟು ಗೋ, ಆಪರ್ಚುನಿಟೀಸ್ ಆರ್ ಪ್ಲೆಂಟಿ. ಬಟ್ ನಿಮ್ಮದು ಪ್ಯಾಷನ್ ಇರುತ್ತೆ, ನಿಮ್ಮ ಸ್ಟ್ರೆಂತ್ ಇರುತ್ತೆ. ಆ ಸ್ಟ್ರೆಂತ್ ಎಲ್ಲಿದೆ ಅಂತ ನೋಡ್ಕೊಂಡು ಹುಡುಕೋಬೇಕಾಗುತ್ತೆ. ಅದಕ್ಕೆ ನೀವೇ ಒಂದು ವೇನ ಫಿಕ್ಸ್ ಮಾಡ್ಕೋಬೇಕು, ವರ್ಕ್ ಮಾಡಬೇಕು. ರಿಮೆಂಬರ್, ಒಂದು ಹೇಳ್ತೀನಿ, ನಾವು ಸ್ಟೂಡೆಂಟ್ಸ್ ಅಂದರೆ ಈಗ ನಮ್ಮ ಬಿಕಾಸ್ ವಿ ಹ್ಯಾಂಡಲ್ ದ ಸ್ಟೂಡೆಂಟ್ಸ್. ನಮ್ಮ ಲಾಸ್ಟ್ 2 years ಅಲ್ಲಿ ಜಾಡಿಯಾಗಿ ಮೊದಲು ಇದೇ ಥರ ಒಂದು ಕಾಲೇಜಲ್ಲಿ ಪಾಠ ಮಾಡಿಕೊಂಡು MSc ಮತ್ತು BSc ಪಾಠ ಮಾಡ್ತಾ ಇದ್ದೀವಿ. ಒಂದು ದಿನ ಲೆಕ್ಕ ಹಾಕ್ಕೊಳ್ಳಿ, ನೀವು ಮಾರ್ನಿಂಗ್ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಎವ್ರಿ 1 hour ಒಂದು ಟೈಮ್ ಟೇಬಲ್ ಥರ ಬರೀ, ಈ 1 hour ನಾನೇನು ಮಾಡಿದೆ, ಈ 1 hour ನಾನೇನು ಮಾಡಿದೆ, ಈ 1 hour ನಾನೇನು ಮಾಡಿದೆ ಅಂತ. ಒಂದು ವಾರ ಟೈಮ್ ಟೇಬಲ್ ಬರೀರಿ ನೀವು. ಒಂದು ವಾರ ಆದಮೇಲೆ 7 days ಬ್ಯಾಕ್ದು ಜಸ್ಟ್ ಥಿಂಕ್ ಆಫ್ ಟೈಮ್ಸ್ ಎಲ್ಲ ನೋಡಿ, ಈ ಟೈಮ್ ನಾನು ಯಾವ ಥರ ಇನ್ವೆಸ್ಟ್ ಮಾಡಿದ್ದೀನಿ, ರಿಯಲಿ ದಟ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾ ನನಗೆ, ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ಆವಾಗ ಆ ಟೈಮ್ನ ನಾವು ವೇಸ್ಟ್ ಮಾಡಬೇಡ ಅಂತ ಹೇಳ್ತೀವಲ್ಲ, ಎಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ವಿ ಅದು ರಿಯಲ್ ನನ್ನ ಗ್ರೋತ್ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ. ಫಾರ್ ಸ್ಪೆಂಡಿಂಗ್ ಟೈಮ್, ಕಾಲ ಕಳೆದಿರೋ ಕಾಲ ಮತ್ತೆ ನಮಗೆ ಸಿಗಲ್ಲ. ಹೆಜ್ಜೆಯಲ್ಲಿ ನಾವು ಓಡ್ತಾನೆ ಇರಬೇಕಾಗುತ್ತೆ. ಸೊಸೈಟಿ ಅಂತವ್ರು, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಓದ್ಬೇಕಂತಂದರೆ, ನಾನು MSc ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲಿಜಿಬಿಲಿಟಿ ಅಂದರೆ ಪಾಸ್ ಅಂತ ಕರೆಯಲ್ಲ ಹೈಯರ್ ಕ್ಲಾಸಲ್ಲಿ, ಎಲಿಜಿಬಿಲಿಟಿ ಟು ಬಿಕಮ್ ಎ ಲೆಕ್ಚರರ್ ಅಂತ. MS ಕೂಡ ಲೆಕ್ಚರರ್ ಆಗಬೇಕು ಅಂತ ಅಂದ್ಬಿಟ್ಟು ಯೂನಿಟ್ ಸ್ಕೋರ್ ಮಿನಿಮಮ್ 55% ಮಾರ್ಕ್ಸ್ ಅಂತಿತ್ತು. ಈಗಿನ CGPA ಎಲ್ಲರೂ ಮಿನಿಮಮ್ 7, 8, 6.5 ಪಾಸ್ ಆದರೆ 6.5 ರೇಂಜ್ ಬರುತ್ತೆ. ಆಗ ನಾವು ಓದುವಾಗ ಬರ್ತಿರ್ಲಿಲ್ಲ. ನಾವು ಫಸ್ಟ್ ಇಯರ್ MS ಜಾಯ್ನ್ ಆದಾಗ ಸೀನಿಯರ್ಸ್ ಎದುರಿಸೋರು, ವಿಲ್ ಯು ಸ್ಕೋರ್ 55% MSc ಅಂತಂದರೆ. 55 ಸ್ಕೋರ್ ಮಾಡಿಲ್ಲ ಪರ್ಸೆಂಟೇಜ್ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಬಿಕಮ್ ಎ ಟೀಚರ್, ಲೆಕ್ಚರ್ ಟೀಚ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ಲ. ಆ ಥರ ಭಯ ಇತ್ತು. ನಾವು ಸ್ಕೋರ್ಸ್ ತುಂಬಾ ಜಾಸ್ತಿ ಇದೆ, CGPA ಸ್ಕೋರ್ಸ್ ತುಂಬಾ ಜಾಸ್ತಿ ಇದೆ. ಬಟ್ ವಾಟ್ ದೇ ಆರ್ ಡೂಯಿಂಗ್ ಅಂತಂದರೆ, ಏನೋ ಈ ಗ್ರ್ಯಾಜುಯೇಟ್ಸ್ ಒಂದು ಭಯ, ಒಂದು ಫಿಯರು, ಅಚೀವ್ ಮಾಡಿದ್ಮೇಲೆ ಇಲ್ಲ ಒಂದು ಫಿಯರ್ ಇರ್ತದೆ. ಖಂಡಿತ ನೋಡಿ, ಪ್ರತಿ ಒಬ್ಬರಿಗೂ ಒಂದು ಜಾಗ ಅಂತ ಇರುತ್ತೆ ಕೆಲಸ ಮಾಡೋದಕ್ಕೆ. ಆ ಜಾಗ ನಿಮಗೆ ಸಿಕ್ಕಿದ ತಕ್ಷಣ ನಾವು ಎಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಂಟ್ರೆಸ್ಟಿಂದ ಕೆಲಸ ಮಾಡಬೇಕು, ಯಾವುದೋ ಕಾಟಾಚಾರಕ್ಕೆ ಮಾಡಬಾರ್ದು. ಒಂದು ತಂದೆ ತಾಯಿ, ಯಾವುದೋ ನಿಮ್ಮ ಪ್ರೊಫೆಷನ್ ಇರ್ತದೆ, ತಂದೆ ತಾಯಿ ಒಂದು ಕೆಲಸ ಮಾಡ್ತಿರ್ತಾರೆ, ಆ ಕೆಲಸಕ್ಕೆ ಹೋಗೋ ತಕ್ಷಣ ಐ ಡೋಂಟ್ ಡೂ ದಿಸ್. ಏನೇ ಕೆಲಸ ಮಾಡು, ಇಂಟ್ರೆಸ್ಟಿಂದ ಕೆಲಸ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ನೀವು ಹಾಗಾಗ್ಬಿಟ್ಟು ನೀವು ಇದೇ ಆಗಿ, ನೀವು AS ಕ್ಲಿಯರ್ ಮಾಡಿ, ಇಂಡಸ್ಟ್ರಿಯಲಿಸ್ಟ್ ಆಗಿ, ನೀವು ಇನ್ನೊಂದು ಆಗಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ನೀವು ಮಾಡಬೇಕಾಗಿರೋದು ಸಿನ್ಸಿಯರ್ ಎಫರ್ಟ್ಸ್ ವಿತ್ ಇಂಟ್ರೆಸ್ಟಿಂದ ವರ್ಕ್ ಮಾಡಬೇಕು. ಇಂಟ್ರೆಸ್ಟಿಂದ ವರ್ಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಖುಷಿ ಸಿಗುತ್ತೆ. ಖುಷಿ ಸಿಕ್ಕರೆ ಅದೇ ಸಾಧನೆ ಅಂತ. ಈಗ ನಾವು ಯಾವುದೇ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ತೀವಲ್ಲ, ದ ಅಮೌಂಟ್ ಆಫ್ ಮನಿ ದ ಅರ್ನ್ ನಾವು ಸಕ್ಸಸ್ಫುಲ್ ಅಂತ ಕರೆಯಲ್ಲ. ಅಫ್ಕೋರ್ಸ್ ಇವತ್ತು ಅವರು ರೋಲ್ ಮಾಡಲಾಗಿದ್ದಾರೆ, ಅವ್ರು ನಾವು ಸಕ್ಸಸ್ಫುಲ್ ಅಂತ ಕರೆಯಲ್ಲ. ನೀವು ಏನೇ ಕೆಲಸ ಮಾಡಿ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಹೋದರೆ ಓವರ್ ಎ ಪೀರಿಯಡ್ ಆಫ್ ಕೆಲಸದಲ್ಲಿ ಗ್ರೋತ್ ಸಿಗುತ್ತೆ ನಿಮಗೆ. ನಾವು ಅಷ್ಟೇ 92 ಅಪಾಯಿಂಟೆಡ್ ಲೆಕ್ಚರರ್ ಓನ್ಲಿ MSc ಇರುತ್ತೆ. ಒಂದು ಗೌರ್ಮೆಂಟ್ ಕಾಲೇಜ್ KPS ಅಪಾಯಿಂಟ್ ಆಯಿತು, ನಾನು ಆರಾಮಾಗಿ ಅಲ್ಲೇ ಇರ್ಬೋದಾಗಿತ್ತು ಒಂದು ಪ್ಲೇಸಲ್ಲಿ. ಅಲ್ಲಿ ನಿಂತ್ಕೊಂಡಿಲ್ಲ ನಾನು. ಫರ್ದರ್ ಐ ವಾಂಟ್ ಟು ಕಂಟಿನ್ಯೂ ಮೈ ಹೈಯರ್ ಎಜುಕೇಷನ್, PhD ಸರ್ವಿಸಲ್ಲಿ ಮಾಡಿದೆ. ಐ ವಾಂಟ್ ಟು ಡೂ ಪಬ್ಲಿಕೇಶನ್ಸ್, ಐ ವಾಂಟ್ ಟು ಬಿ ರಿಸರ್ಚ್ ಗೈಡ್, ಐ ವಾಂಟ್ ಟು ಡೂ ಸಮಥಿಂಗ್, ಐ ರೋಟ್ 3 books, ಐ ವಾಂಟ್ 2 patents. ಅಂದರೆ ನಾವು ಸ್ಟಾಪ್ ಆಗಬಾರ್ದು, ಸ್ಟಾಗ್ನೇಷನ್ ಆಗಬಾರ್ದು ಅಂತ ಹೇಳ್ತೀವಿ, ಗ್ರೋತ್ ಆಗಬೇಕಾಗುತ್ತೆ. ಇನ್ ದಟ್ ವೇ ನೀವು ವರ್ಕ್ ಮಾಡಬೇಕು, ಸಿನ್ಸಿಯರಾಗಿ ವರ್ಕ್ ಮಾಡಬೇಕಾಗುತ್ತೆ. ಲಾಟ್ ಆಫ್ ಫೆಸಿಲಿಟೀಸ್ ಆರ್ ದೇರ್, ಬೋತ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ಸ್, ಫ್ರಮ್ ದಿ ಗೌರ್ಮೆಂಟ್. ಫೆಸಿಲಿಟೀಸ್ ಎಲ್ಲರಿಗೂ ಇದೆ.
ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕೇಡರ್, ಇರೆಸ್ಪೆಕ್ಟಿವ್ ಜೆಂಡರ್ ಫೆಸಿಲಿಟೀಸ್ ಇದೆ. ಇಟ್ಸ್ ಅಪ್ ಟು ಯು ಆ ಫೆಸಿಲಿಟೀಸ್ನ ಏನಿದೆ ತಿಳ್ಕೊಬೇಕಾಗತ್ತೆ. ನೀವು ಸೋಷಿಯಲ್ ಮೀಡಿಯಾ ಗೊತ್ತಿದೆ, ಗೂಗಲ್ ನಿಮಗೆ ಸಿಗುತ್ತೆ, ಫೆಸಿಲಿಟೀಸ್ ಏನಿದೆ ತಿಳ್ಕೊಬೇಕಾಗುತ್ತೆ. ಆ ಫೆಸಿಲಿಟಿ ಗ್ರಾಪ್ ಮಾಡೋ ಜವಾಬ್ದಾರಿ ನಿಮ್ಮದು. ಗ್ರಾಪ್ ಮಾಡಿಲ್ಲ, ಯಾರು ನನಗೆ ಏನು ಮಾಡಿಲ್ಲ ಅಂತಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ಲೆಸ್ ಯು ಫೈಂಡ್ ಯುವರ್ ವೇ. ಸರ್ಕಾರ ಕಡೆಯಿಂದ, ಇನ್ಸ್ಟಿಟ್ಯೂಷನ್ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ 20 ವರ್ಷ ಅಥವಾ 20-25 ವರ್ಷ ನಮಗೆ ಬೆಳೆಸಿದ್ದಾರೆ. ಈಗ ನೀವೇನು ಮಾಡ್ತೀವಿ ಅಂತ ನಿಮ್ಗೆ ಜವಾಬ್ದಾರಿ ಆಗುತ್ತೆ. ಈ ಪ್ರಾಸೆಸ್ಸಲ್ಲಿ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಪೇರೆಂಟ್ಸ್ ಇರ್ತಾರೆ, ಇನ್ಸ್ಟಿಟ್ಯೂಷನ್ ಇರ್ತದೆ, ನಾವು ಆಫೀಸರ್ಸ್ ಇರ್ತೀವಿ. ಹೆಲ್ಪ್ ತಗೊಳ್ಳೋಷ್ಟು ಯೋಗ್ಯತೆ ನಿಮಗೆ ಇರಬೇಕಾಗುತ್ತೆ, ತಗೊಂಡು ಬೆಳೀಬೇಕಾಗುತ್ತೆ. ಲಾಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಗಿದೆ, ಲಾಟ್ ಆಫ್ ಕೋರ್ಸಸ್ ಆಗಿದೆ, ವೈಡ್ ಆಪರ್ಚುನಿಟೀಸ್ ಇದೆ ಅಂತ ವರ್ಕ್ ಮಾಡಿ. ಖಂಡಿತ ವರ್ಕ್ ಮಾಡಿದ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ ಜಾಯಿಂಟ್ ಡೈರೆಕ್ಟರ್ ಅಂತ ತಿಳ್ಕೊಂಡಿದ್ದೀನಿ. ಐ ಡಿಂಟ್ ನೋ ವೆನ್ ಐ ವಾಸ್ BSc ಸ್ಟೂಡೆಂಟ್. 89 BSc ಪಾಸ್ ಆದಾಗ ನಾನು ದೊಡ್ಡ ಪ್ರೊಫೆಸರ್ ಆಗ್ತೀನಿ, ಪಬ್ಲಿಕೇಶನ್ಸ್ ಮಾಡ್ತೀನಿ, ನಾನು JD ಆಗ್ತೀನಿ, ನನಗೆ ಗೊತ್ತಿರಲಿಲ್ಲ. ನನಗೆ ಪಾಸ್ ಔಟ್ ಮೈ MSc, ನನಗೂ ಫೇರ್ ಇತ್ತು, ಈ ಥರ ಆಗ್ತೀನಿ ನನಗೆ ಗೊತ್ತಿರಲಿಲ್ಲ. ಬಟ್ ಅವತ್ತು ನಾನು ಸರಿಯಾದ ಹೆಜ್ಜೆ ಇಟ್ಟಿದ್ದಕ್ಕಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಅದರಿಂದ ನೀವು ಅಷ್ಟೇ ಏನೇ ಕೆಲಸ ಮಾಡಿ, ಸಿನ್ಸಿಯರಾಗಿ ಕೆಲಸ ಮಾಡಿ, ಖುಷಿಯಾಗಿ ಕೆಲಸ ಮಾಡಿ, ಅಲ್ಲಿ ಖುಷಿ ಸಿಗುತ್ತೆ. ಆಮೇಲೆ ಯಾರು ನನಗೇನಾಯ್ತು ಏನು ಐ ಡಿಂಟ್ ಕಮ್ ಫ್ರಮ್ ಗುಡ್ ಫ್ಯಾಮಿಲಿಯಿಂದ ಬಂದಿಲ್ಲ, ಅಥವಾ ನಮ್ಮಪ್ಪ ಚೆನ್ನಾಗಿ ಅರ್ನ್ ಮಾಡಿಲ್ಲ. ಅರ್ನ್ ಮಾಡೋರು ಮಕ್ಕಳೆಲ್ಲನೂ ದೊಡ್ಡ ದೊಡ್ಡ ಪೊಸಿಷನ್ಸ್ಗೆ ಹೋಗಿಲ್ಲ, ಅಷ್ಟಿರೋ ಮಕ್ಕಳೇ ದೊಡ್ಡ ಪೊಸಿಷನ್ಸ್ಗೆ ಹೋಗಿರೋದು. ಇವತ್ತು ಅಚೀವರ್ಸ್ ಅಂತ ಕರೀತೀವಲ್ವ, 30-35 ಇಯರ್ಸ್ ಬ್ಯಾಕ್ ಏನೂ ಇರಲಿಲ್ಲ. ಆ ಹಾಕೊಂಡ್ರೆ ಶರ್ಟ್ ಒಂದು ಪ್ಯಾಂಟ್ ಬಿಟ್ಟರೆ ಏನೂ ಇರಲಿಲ್ಲ. ಇವತ್ತು ಸಾಮ್ರಾಜ್ಯವನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸರ್ವರ್ ಎಕ್ಸಾಂಪಲು. ಆ ಥರ ನೀವು ಪ್ರಾಂಪ್ಟಾಗಿ ವರ್ಕ್ ಮಾಡಬೇಕಾಗುತ್ತೆ. ವರ್ಕ್ ಮಾಡಿದರೆ ಯು ಕ್ಯಾನ್ ಎಕ್ಸೆಲ್ ವೆರಿ ವೆಲ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಸೈನ್ಸ್ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ಚೇಂಬರ್ ಶಂಕರಯ್ಯ ಅಂತ PU1 ಇದ್ದ. ಈ ರಿಟೈರ್ಡ್ ಮತ್ತು ಸರ್ವಿಸ್ ನಾವು ತೊಗೊಂಡೆ ಸೈನ್ಸ್ ಕಾಲೇಜಲ್ಲಿ. ನನ್ನ ಹೆಸರು ಹೇಳ್ತೀನಿ, ನಿಮ್ಗೆ ಎಜುಕೇಷನ್ ಸಿಕ್ಕಿದ್ರೆ ನೀವು IAS ಆಫೀಸರ್ಸ್ ಮಾಡೋಷ್ಟು ಕೇಪಬಿಲಿಟಿ ಇದೆ ಅವರಿಗೆ. ಅಂದರೆ ಅಷ್ಟು ಪ್ರಾಂಪ್ಟ್ನೆಸ್ಸು, ಕರೆಕ್ಟಾಗಿ ಟೈಮ್ ಟು ಟೈಮ್ ನಿಮ್ಗೆಲ್ಲ ಹೇಳ್ಕೊಡ್ತಿದ್ದ. ಇಂಟಿಗ್ರೇಟ್ ಎಜುಕೇಷನ್ ಅಷ್ಟೇ. ಹಾಗಂತ ಈ ನೆವರ್ ನಾನು ಸರ್ ಅಂದರು, ನಾನು ಅವತ್ತು ಓದಿದ್ರೆ IAS ಆಗ್ತಿದ್ದೆ. ಹಿಂದಕ್ಕೆ ಹೋದ್ರೆ ಆಗೋಲ್ಲ, ಮುಂದಕ್ಕೆ ಏನು ಹೋಗ್ಬೇಕು ಅನ್ನೋದು ಇಂಪಾರ್ಟೆಂಟು. ಅದರಿಂದ ಡೋಂಟ್ ಬ್ಲೇಮ್ ಯುವರ್ ಪೇರೆಂಟ್ಸ್. ಪೇರೆಂಟ್ಸ್ ಏನು ಮಾಡಬೇಕಂತ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. 20 ವರ್ಷ ಸಾಕು ಬೆಳೆಸಿದ್ದಾರೆ, ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂದು ಡಿಗ್ರಿ ಕೊಡಿಸಿದ್ದಾರೆ. ಈಗ ನಿಮ್ಮ ಕಾಲ ಮೇಲೆ ಯಾವ ಥರ ನಿಂತ್ಕೊಂಡು ಅಂತ ಪ್ಲ್ಯಾನ್ ಮಾಡಿ. ಹ್ಯಾಂಡ್ ಹೋಲ್ಡಿಂಗ್ ಸೊಸೈಟಿಗೆ ಸರ್ಕಾರಗಳಿದೆ. ಇಟ್ ಇಸ್ ಅಪ್ ಟು ಯು ಯಾವ ಥರ ಗ್ರೋ ಆಗ್ತದೆ ಅಂತ. ಸ್ಕೈ ಇಸ್ ದ ಲಿಮಿಟ್. ಆಮೇಲೆ ಪೇರೆಂಟ್ಸ್ ಎಲ್ಲರೂ ರಿಕ್ವೆಸ್ಟ್ ಮಾಡೋದೇನಂತಂದರೆ, ನಿಮ್ಮ ಮಗುನ ನೀವು ಇದು ಮಾಡೋಕ್ಕೆ ಬರಲ್ಲ, ಹಿಂಗೆ ಹೋದ್ರೆ ಬೀಳ್ತೀಯಾ, ಆ ದಾರಿಲಿ ಹೋಗ್ಬೇಡ, ಈ ದಾರಿಲಿ ಹೋಗು ಅಂತಂದ್ಬಿಟ್ಟು ಹೇಳಲ್ಬೇಡಿ. ಲೆಟ್ ದೆಮ್ ರನ್. ಬೀಳಿ ಎದ್ದೇಳ್ತಾರೆ. ದ ಮೋರ್ ದೇ ಫಾಲ್ ದೇ ಬ್ರೇಕ್ ಅಪ್. ಅದು ಬಿಟ್ಬಿಡಿ. ಕಷ್ಟ ಸುಖ ಎಲ್ಲ ಗೊತ್ತಾಗುತ್ತೆ, ಜೀವನ ಅನುಭವ ಅಂತ ಇರುತ್ತಲ್ಲ ಗೊತ್ತಾಗುತ್ತೆ. ದೇ ವಿಲ್ ಗ್ರೋ ವೆಲ್. ನಾವು ಪೇರೆಂಟ್ಸ್ ಆಗಿ ನೋಡ್ಬೇಕಾದ್ರೆ ಅಂತಂದರೆ, ನೀನು ಚೆನ್ನಾಗಿ ಬೆಳೆಯೋ, ನಾನು ನಿನ್ನ ಸಪೋರ್ಟ್ ಇರ್ತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಕಾಲು ಹಿಡ್ಕೊಂಡು ಇಳಿಯಬೇಡಿ. ನಾನು ಹೋಗಿದ್ದ ದಾರಿಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಹೀಗೆ ಹೋಗ್ಬೇಕು ಅಂತ ರೆಸ್ಟ್ರಿಕ್ಟ್ ಮಾಡಬೇಡಿ ಅಂತ ಹೇಳಿ ಮತ್ತೊಮ್ಮೆ ಐ ವಿಶ್ ಆಲ್ ದ ಬೆಸ್ಟ್ ಟು ದಿ ಸಾಧಕರು ಅಂತ ಅಚೀವರ್ಸ್ ಅಂದರೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಅತ್ಯಮೂಲ್ಯ ಸಲಹೆಗಳಿಗೆ ಧನ್ಯವಾದಗಳು ಸರ್. ಈಗ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ KLE ಸಂಸ್ಥೆಯ ನಿರ್ದೇಶಕರಾದ ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಮಾಜಿ ಮುಖ್ಯ ಸಚೇತಕರಾದ ಸರ್ ಅವರು KLE ಸಂಸ್ಥೆಯ S. ನಿಜಲಿಂಗಪ್ಪ ಮಹಾವಿದ್ಯಾಲಯದ ಆನ್ಯುವಲ್ ಡೇ ಕಾರ್ಯಕ್ರಮದ ಸಾಧನೆಗೆ ಸನ್ಮಾನ, ಪ್ರತಿಭೆಗೆ ಪುರಸ್ಕಾರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ರಾಮಕೃಷ್ಣ ಅವರೇ, ಅರುಣ್ ಕುಮಾರ್ ಅವರೇ, ಆಶಾ ಅವರೇ, ಯೋಗೇಶ್ ಅವರೇ, ವಿದ್ಯಾರ್ಥಿ ಪ್ರತಿನಿಧಿಗಳೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಪ್ರಾಧ್ಯಾಪಕ ವರ್ಗದವರೇ ಮತ್ತು ಮಾಧ್ಯಮದ ಸ್ನೇಹಿತರೆ. ಸಾಧನೆಗೆ ಸನ್ಮಾನ, ಪ್ರತಿಭೆಗೆ ಪುರಸ್ಕಾರ. KLE ಸಂಸ್ಥೆಯ ವಿಜ್ಞಾನ, ಕಲೆ ಮತ್ತು ಕಾಮರ್ಸ್ ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ KLE ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಸರ್ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ.
ನಾನು ಬೆಂಗಳೂರಿನಲ್ಲಿರೋ ವಿದ್ಯಾರ್ಥಿಗಳಿಗೆ ಇರುವಷ್ಟು ಅವಕಾಶ ನಮಗಿರಲಿಲ್ಲ ಅಥವಾ ಈಗಲೂ ಇಲ್ಲ. ಆದರೆ ದೇ ಹ್ಯಾವ್ ಗಾಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಅಪಾರ್ಚುನಿಟೀಸ್ ಬಿಕಾಸ್ ದೇ ಸ್ಟೇ ಇನ್ ಬ್ಯಾಂಗ್ಳೂರ್. ದೇ ಹ್ಯಾವ್ ಗಾಟ್ ದ ಬೆಟರ್ ಅಪಾರ್ಚುನಿಟೀಸ್ ದ್ಯಾನ್ ದ ಸ್ಟೂಡೆಂಟ್ಸ್ ಹೂ ಸ್ಟೇ ಇನ್ place like Chikkodi or Belgaum or any other place, whether it is Kalyan Karnataka or Kittur Karnataka, because they are in the capital of this state. ಸಿಲಿಕಾನ್ ಹಬ್ ಅಂತ ಏನು ಕರಿತೀವಿ, ಬೆಂಗಳೂರಿನಲ್ಲಿರ್ತಕ್ಕಂಥ ನಿಮಗೆ ಅವಕಾಶಗಳಿವೆ. ಆ ಸಾಧನೆಗಳನ್ನು ಇನ್ನೂ ಹೆಚ್ಚು ವಿಸ್ತಾರೋನ್ನತ ಘಟ್ಟಕ್ಕೆ ಬೆಳೆಯತಕ್ಕಂಥ ಅವಕಾಶವನ್ನು ತಾವು ಸದುಪಯೋಗ ಮಾಡಿಕೊಳ್ಬೇಕಂತೇಳಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, KLE ಸಂಸ್ಥೆ 110 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಇವತ್ತು 315 ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿ 1,45,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹವನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಹಳಷ್ಟು ಅವಕಾಶಗಳು ನಿಮ್ಮನ್ನು ಕೈ ಬೀಸಿ ಕರೀತಾ ಇದೆ. UG ಕೋರ್ಸ್ ಮುಗಿದಿದೆ, PG ಮಾಡ್ತಕ್ಕಂಥ ಅವಕಾಶಗಳಿದೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ತಮಗೆ ಉದ್ಯೋಗವನ್ನು ಮಾಡ್ಬೋದು, ಸ್ವಂತ ಉದ್ಯಮವನ್ನು ಮಾಡ್ಬೋದು. ತಾವು ಬೇಕಾದರೆ ಬೇರೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ವಿದೇಶಗಳಿಗೆ ಹೋಗ್ತಕ್ಕಂಥ ಅವಕಾಶಗಳಿವೆ. ಇವತ್ತು ಭಾರತ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ಕಿಲ್ ಬೇಸ್ಡ್ ಎಜುಕೇಷನ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಇಂದಿನ ದಿನಮಾನಗಳಲ್ಲಿ ಭಾರತ ಸರ್ಕಾರ ವಿಶೇಷವಾಗಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮಿನಿಸ್ಟ್ರಿಯನ್ನು ಮಾಡಿರೋದ್ರಿಂದ ಅದರ ಉಪಯೋಗವನ್ನು ಸಹಿತ ನಮ್ಮ ವಿದ್ಯಾರ್ಥಿ ಸಮುದಾಯ ಪಡೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ, ನಾನು ಪ್ರಾಚಾರ್ಯರಿಗೆ ಹೇಳ್ತಾ ಇದ್ದೆ, ವಿ ಶುಡ್ ಸ್ಟಾರ್ಟ್ ಎ ಇನ್ಕ್ಯುಬೇಷನ್ ಸೆಂಟರ್ನ ಪ್ರಾರಂಭ ಮಾಡಬೇಕು. ಇದರಿಂದ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳು, ದೋಸ್ ವುಡ್ ಲೈಕ್ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್, how to approach a bankers, how to approach the people who are into the business, ಯಾವ ರೀತಿ ನಾವು DPR ಅನ್ನು ರೆಡಿ ಮಾಡಬಹುದು, ಯಾವುದೇ ಒಂದು ಉದ್ಯೋಗವನ್ನು ಮಾಡಬೇಕಾದ್ರೆ how the government of India helps us, how the government of Karnataka is helping us, what are the chances to start up, to have your own startup. ಇದರಿಂದ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ನೀವು ಅಲ್ಯೂಮಿನಿ ಆಲ್ಸೋ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿಸ್. ನಿಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಮತ್ತು ಈವನ್ ವಿ ಆರ್ ರೆಡಿ ಟು ಸಪೋರ್ಟ್ ದಿಸ್ ಸ್ಟಾರ್ಟ್ಅಪ್ ಸೆಂಟರ್. ಅಂದರೆ ನೀವು ಇನ್ಕ್ಯುಬೇಷನ್ ಸೆಂಟರ್ ಮಾಡ್ತೀವಿ ಅಂದರೆ ಸೀಡ್ ಮನಿಯಾಗಿ KLE ಸಂಸ್ಥೆಯಿಂದ ನಾವು ಹಣವನ್ನು ಕೊಡಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಎನಿ ಸ್ಟೂಡೆಂಟ್ ವುಡ್ ಲೈಕ್ ಟು ಸ್ಟಾರ್ಟ್ ಎ ಹೋಟೆಲ್ ಬಿಸ್ನೆಸ್, he should go to a banker first, he should go to Government of Karnataka, what Government of Karnataka is funding for that, what is the banks which are giving loans, what is the rate of interest, how the government of India is supporting. ಇದೆಲ್ಲವೂ ಸಹಿತ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ದೇ ಡೋಂಟ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್. ಇದನ್ನ ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶ ಇದೆ. ಬೈ ದಿಸ್ ಟೈಮ್ ಯು ವುಡ್ ಹ್ಯಾವ್ ಡನ್ ದಿಸ್. ಮಾಡಬೇಕಾಗಿತ್ತು, ನೀವು ಮಾಡಿಲ್ಲ. ಆದರೂ ದಿಸ್ ಇಸ್ ನಾಟ್ ಲೇಟ್. ಈಗಾದರೂ ತಾವು ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಇನ್ ಹುಬ್ಳಿ, ಇನ್ KLE ಸೊಸೈಟೀಸ್, BV ಬೂಮ್ರಡ್ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಇನ್ಕ್ಯುಬೇಷನ್ ಸೆಂಟರ್ನ ನಾವು ಮಾಡಿದ್ದೀವಿ. ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದ ಮಾಹಿತಿಯನ್ನು ಕೊಡ್ತೀವಿ, ಸ್ಟೇಟ್ ಗೌರ್ಮೆಂಟ್ ಮಾಹಿತಿಯನ್ನು ಕೊಡ್ತೀವಿ. ವಿ ಮೇಕ್ ದಿ DPRs ಫಾರ್ ದ ಸ್ಟೂಡೆಂಟ್ಸ್, ಡಿಟೇಲ್ ಪ್ರೊಜೆಕ್ಟ್ ರಿಪೋರ್ಟ್ ನಾವು ಮಾಡಿಕೊಡ್ತೀವಿ. ಫೈನಾನ್ಸ್ ಅರೇಂಜ್ಮೆಂಟ್, ಬ್ಯಾಂಕರ್ಸ್ ಜೊತೆಗೆ ನಾವು ಮಾತನಾಡ್ತೀವಿ. ವಿ ಬಿಕಮ್ ದಿ ಪಾಯಿಂಟ್ ಆಫ್ ಡಿಸ್ಕಷನ್ ಮಾಡಲಿಕ್ಕೆ ನಾವು ಒಂದು ಪ್ಲಾಟ್ಫಾರ್ಮನ್ನು ವಿದ್ಯಾರ್ಥಿಗಳಿಗೆ ನಾವು ಮಾಡಿಕೊಡ್ತೀವಿ. ದಟ್ ಈಸ್ ದ ರೀಸನ್ ಹೌ ದ ಸ್ಟೂಡೆಂಟ್ಸ್ ವಾಂಟ್ ಟು ಹ್ಯಾವ್ ದೇರ್ ಓನ್ ಬಿಸ್ನೆಸ್. ಅದಕ್ಕೊಂದು ಪ್ಲಾಟ್ಫಾರ್ಮನ್ನು ಒದಗಿಸ್ತಕ್ಕಂಥ ಕೆಲಸ ಈ ಸಂಸ್ಥೆಯಲ್ಲಿ ತಾವು ಪ್ರಾರಂಭ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಾವು ಮಾತನಾಡಿದ್ದೀವಿ. ವೆನ್ ಈವನ್ ಐ ಟರ್ನ್ ಬ್ಯಾಕ್, ವೆದರ್ ಐ ಹ್ಯಾವ್ ಸ್ಪೆಂಟ್ ಮೈ ಕರಿಯರ್ ಆರ್ ಮೈ ಲೈಫ್, ಇದಕ್ಕಿಂತಲೂ ಒಳ್ಳೆಯದಾಗಿ ನಾನು ಇನ್ನೂ ಬದುಕಬಹುದಾಗಿತ್ತು ಅಂತೇಳಿ ನನಗೆ ಇವತ್ತು ಅನಿಸ್ತದೆ. ವೆನ್ ಐ ಸಿ ದ ಅದರ್ ಪೀಪಲ್ ಹೂ ಹ್ಯಾವ್ ಅಚೀವ್ಡ್ ಮೋರ್ ದ್ಯಾನ್ ಮೀ, ಆವಾಗ ದಯವಿಟ್ಟು ಸ್ಟಿಲ್ ಯು ಆರ್ ಅಟ್ ದಿ ಏಜ್ ಆಫ್ 20-25, ಎವ್ರಿ ಡೇ ಇಸ್ ಇಂಪಾರ್ಟೆಂಟ್, ಎವ್ರಿ ಅವರ್ ಇಸ್ ಇಂಪಾರ್ಟೆಂಟ್. ನಾವು ಬೇರೆಯವ್ರನ್ನ ಸಾಧನೆ ಮಾಡಿದವ್ರು ನೋಡಿದಾಗ ಐ ಹ್ಯಾವ್ ಸ್ಪೆಂಟ್ ಮೈ ಲೈಫ್, ವೆದರ್ ಇಟ್ ಈಸ್ ವರ್ತ್
ಇದಕ್ಕಿಂತಲೂ ಒಳ್ಳೆಯದನ್ನು ಮಾಡ್ಬೋದಾಗಿತ್ತಲ್ಲ ಅಂತ ಇವತ್ತಿಗೂ ನನಗೆ ಅನಿಸುತ್ತೆ. ಸೊ ನೌ ಐ ಫೀಲ್ ಸ್ಟಿಲ್ ಅನದರ್ 10-15 years ಐ ಹ್ಯಾವ್ ಬೆಟರ್ ಟೈಮ್, ಐ ಶುಡ್ ಡೂ ಮೋರ್ ಬೆಟರ್ ವರ್ಕ್ ಅಂತ ನನಗೀಗ ಅನಿಸ್ತಾ ಇದೆ. ಸೊ ದ್ಯಾಟ್ ಈಸ್ ದ ರೀಸನ್ ಎವ್ರಿ ವೀಕ್ ಯು ಶುಡ್ make a list of the things what I have done in this week, so that you will be able to analyze where I stand in this market today. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಜನ್ಮತ ಬಡತನದಲ್ಲಿ ಹುಟ್ಟಿರ್ಬೋದು, ಅಥವಾ ನಮ್ಮ ತಾಯಿ ತಂದೆ ಕೂಲಿ ಮಾಡ್ತಿರ್ಬೋದು, ಒಂದು ಸಣ್ಣ ನೌಕರಿ ಮಾಡ್ತಿರ್ಬೋದು. ಡೋಂಟ್ ಫೀಲ್ ಬ್ಯಾಡ್ ಫಾರ್ ದ್ಯಾಟ್. ದೇ ಹ್ಯಾವ್ ಗಿವನ್ ಯು ಅಪಾರ್ಚುನಿಟಿ, ದೇ ಹ್ಯಾವ್ ಗಿವನ್ ಯು ದ ಎಜುಕೇಶನ್. ಸೊ ಸ್ಕೈ ಇಸ್ ದ ಲಿಮಿಟ್. ಅವಕಾಶವನ್ನು ಅದನ್ನು ಸಾಧನೆಗೆ ತಾವು ಓರಿಗಲ್ಲಿಗೆ ಹಚ್ಚತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. The other day, one girl came to me in Chikkodi. She has only mother with her. Her father left when she got the birth. And the teacher of the school, the teacher brought that girl to me to give admission to my college. Then I asked, Magu, ಏನು score ಮಾಡಿದ್ರೆ ಅಂತ ಕೇಳಿದ್ರೆ, out of 625, she has scored 620. 100 out of 100. ಆಶ್ಚರ್ಯ ಅಂದರೆ ಮದರ್ ಇಸ್ ಇಲ್ಲಿಟ್ರೇಟ್. ಅವಳು ಕೂಲಿ ಮಾಡ್ತಾಳೆ, ತಂದೆ ಮಗಳನ್ನ ಮತ್ತು ತಾಯಿ ಅವಳ ಹೆಂಡತಿಯನ್ನು ಬಿಟ್ಟು ಹೋಗಿದ್ದಾನೆ. ಅವಳು ಕೂಲಿ ಮಾಡ್ತಾಳೆ. ಆ ಮಗು ಸ್ಕೋರ್ ಮಾಡಿದ್ದು 620 out of 625. ಕನ್ನಡದಲ್ಲಿ 100 out of 100, ಮದರ್ ಟಂಗ್ ಮರಾಠಿ 125 ಮಾಡಿದ್ದಾಳೆ, ಸೈನ್ಸ್ದಲ್ಲಿ ಮಾಡಿದ್ದಾಳೆ. ನಾನು ಕೇಳಿದೆ, ಏನಮ್ಮ ಮಾರ್ಕ್ಸ್ ಹೇಗೆ ಭಾಳ ಚೆನ್ನಾಗಿ ಬಂದಿದೆ, ನಿನಗೆ ಅಭಿನಂದನೆ ಅಂತ ಹೇಳಿದರೆ, ರಿವ್ಯಾಲ್ಯೂಷನ್ಗೆ ಹಾಕಿದ್ದೀನಿ, ಇನ್ನೂ 4 ಮಾರ್ಕ್ಸ್ ಬರ್ಬೇಕು ಸರ್ ನನಗಂತ ಅವರು. ಅಂದರೆ ಇನ್ನೂ ಸಚ್ ಎ ಕಾನ್ಫಿಡೆಂಟ್ ಗರ್ಲ್. ಆ ಮಗುವನ್ನು ನಾವು ದತ್ತು ತೆಗೆದುಕೊಂಡಿದ್ದೀವಿ ಈ ವರ್ಷ. ಆ ಮಗುವನ್ನು ನಾನು ಹೇಳೋದು, ಅವ್ರ ತಂದೆ ಏನು ಮಾಡ್ತಾನೆ, ಅವ್ರ ಜಾತಿ ಯಾವುದು, ಅವ್ರ ಧರ್ಮ ಯಾವುದು ಕೌಂಟ್ ಆಗಲ್ಲಲ್ಲ. ಯಾವ ಬಡತನ ಯಾವುದು ಕೌಂಟ್, ಓನ್ಲಿ ದ ಮಾರ್ಕ್ಸ್, ದಿ ಅಚೀವ್ಮೆಂಟ್ ದ್ಯಾಟ್ ಕೌಂಟ್ಸ್. ಅದಕ್ಕೆ ನಾನು ಹೇಳೋದು, ನನ್ನ ತಾಯಿ ತಂದೆ ಏನಿದ್ರು, ಅಥವಾ ನಾನು ಏನಿದ್ದೀನಿ, ಅಥವಾ ನಾನು ಯಾವ ಜಾತಿ ವರ್ಗ ಧರ್ಮ ಯಾವ ಭಾಷೆಯಿಂದ ಬಂದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಸಾಧನೆ ಒಂದೇ ನಮ್ಮ ಜೀವನದ ಓರಿಗಲ್ಲಿಗೆ ಹಚ್ಚತಕ್ಕಂಥ ಕೆಲಸ. ಇವತ್ತು ತಂದೆ ತಾಯಿ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಸಂಸ್ಥೆ ನಿಮಗೆ ಶಿಕ್ಷಣವನ್ನು ಕೊಟ್ಟಿದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ಜೀವನದಲ್ಲಿ ಸಾಧಕರಾಗಬೇಕು ಅಂತಕ್ಕಂಥ ವಿನಂತಿಯಿಂದ ಈ ಸಂದರ್ಭದಲ್ಲಿ ಮಾಡಿ. KLE ಸಂಸ್ಥೆ 110 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಸಂಸ್ಥೆ. ಅಂದು ಆ ಸಪ್ತರ್ಷಿಗಳು ಕಂಡಂಥ ಕನಸು ಇವತ್ತು ನನಸಾಗಿದೆ. ಉತ್ತರ ಕರ್ನಾಟಕದ ಭಾಗ ನಾವೆಲ್ಲರೂ ಅವಕಾಶದಿಂದ ವಂಚಿತವಾಗಿದ್ದಂಥ ಭಾಗ. ವಿ ಆರ್ ಅಂಡರ್ ದ ಬಾಂಬೆ ಪ್ರಾವಿನ್ಸ್. ದೀಸ್ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್, ತುಂಗಭದ್ರಾ ನದಿ ಈಚೆ ಇದೆ. ದೇ ಆರ್ ಆಲ್ governed by the Mysore Maharaja, and Maharaja gave the education, health, everything he gave. But we have been deprived by these services in those days. ನಾವೆಲ್ಲರೂ ಸಹಿತ ಮುಂಬೈ ಪ್ರಾಂತ್ಯದ ಭಾಗವಾಗಿದ್ದ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ KLE ಸಂಸ್ಥೆಯ ಸಪ್ತರ್ಷಿಗಳು ಅಂದು ಕಂಡಂಥ ಕನಸು ಇವತ್ತು ನನಸಾಗಿದೆ. ಇವತ್ತು ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಸಂಸ್ಥೆ ಬರೀ ಕಟ್ಟಡದಿಂದ ಬೆಳೆದಿಲ್ಲ. We always say, never count an institution by its building. We always count an institution by its teachers. ಅಲ್ಲಿರ್ತಕ್ಕಂಥ ಶಿಕ್ಷಕರಿಂದ ಮಾತ್ರ ಆ ಒಂದು ಸಂಸ್ಥೆಯನ್ನು, ಅದು ಹೌ ದ ಇನ್ಸ್ಟಿಟ್ಯೂಷನ್ ಈಸ್, ಒಂದು ಸಂಸ್ಥೆಯನ್ನು ನಾವು ಅಕ್ರೆಡಿಟ್ ಮಾಡಬೇಕಾದ್ರೆ ವಿ ಆಲ್ವೇಸ್ ಸಿ ವಾಟ್ ದ ಟೀಚರ್ಸ್ ಆರ್. ನಾನು ಸೋನಪ್ಪನವ್ರು ಕೇಳ್ತಾ ಇದ್ದೆ, ಎಷ್ಟು ಜನ PhD ಮಾಡಿದ್ದಾರೆ, ಎಷ್ಟು ಜನ PhDಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾನು ಸ್ಟಾಫ್ ಮೀಟಿಂಗ್ ತಗೊಳ್ಳೋದಾದ್ರೆ ಇದನ್ನೇ ಕೇಳ್ತಾರೆ ಅಂತ ಎಲ್ಲರೂ ಭಯ ಪಡ್ತಿರ್ತಾರೆ. ಬಟ್ ಅನಿವಾರ್ಯ, ಬಿಕಾಸ್ ಒಬ್ಬ ಡಾಕ್ಟರ್ ಕೆಟ್ಟರೆ ಒಬ್ಬ ರೋಗಿಯನ್ನು ಕೆಡಿಸ್ಬೋದು, ಒಬ್ಬ ಇಂಜಿನಿಯರ್ ಕೆಟ್ಟರೆ ಒಂದು ಕಟ್ಟಡವನ್ನು ಕೆಡಿಸ್ಬೋದು, ಒಬ್ಬ ಟೀಚರ್ ಒಳ್ಳೆಯವರು ಇರದೇ ಇದ್ದರೆ ಮುಂದಿನ 30 ವರ್ಷದ ಜನಾಂಗವನ್ನು ನಾವು ಹಾಳು ಮಾಡಿದಾಗ ಆಗ್ತದೆ ಅಂತಕ್ಕಂಥ ಮಾತಿನಲ್ಲಿ ನಾವು ವಿಶ್ವಾಸ ಇಟ್ಟವರು. ದ ಟೀಚರ್ ಶುಡ್ ಬಿ ದ ಬೆಸ್ಟ್. We should never compromise whenever we select. Gone are the days selecting our kith and kins, those who are relative to me. Now the merit is the only criteria whenever it comes to selection of a faculty, because he is going to serve the society for next 30-35 years. So we don't compromise. We don't see what caste he belongs, what community he belongs. Only merit is the criteria for his selection. ಇಂಥ ಮಾತುಗಳಲ್ಲಿ ಸಂಸ್ಥೆ ವಿಶ್ವಾಸವನ್ನಿಟ್ಟು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಕೋರೆ ಅವರು ಮತ್ತು ಇಡೀ ಒಂದು ತಂಡ, ವಿ ವರ್ಕ್ ಆಸ್ ಎ ಟೀಮ್. ಇವತ್ತು KLE ಸಂಸ್ಥೆ
ಬೆಳಗಾವಿಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಹೊಂದಿದೆ. ಹುಬ್ಬಳ್ಳಿಯಲ್ಲಿ ಹೊಸ ವೈದ್ಯಕೀಯ ಮಹಾವಿದ್ಯಾಲಯ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಹುಬ್ಬಳ್ಳಿಯಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಹೀಗೆ ವಿ ಆರ್ ಇನ್ ದಿ ಕಾಂಪಿಟೇಟಿವ್ ವರ್ಲ್ಡ್. ಇವತ್ತು ಇಡೀ ಗ್ಲೋಬ್ ಹ್ಯಾಸ್ ಬಿಕಮ್ ಅ ಸ್ಮಾಲ್ ವಿಲೇಜ್ ಅಂತ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ದ ವರ್ಲ್ಡ್. ಭಾರತದ ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳು ಇವತ್ತು ಬೆಂಗಳೂರು ಮಹಾನಗರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ವಿಶ್ವವಿದ್ಯಾಲಯದ ಒಂದು ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ರೂ ಸಹಿತ ವಿ ಶುಡ್ ಕಾಂಪೀಟ್ ವಿತ್ ದ ಪ್ರೈವೇಟ್ ಯೂನಿವರ್ಸಿಟೀಸ್. ಆ ಒಂದು ಶೈಕ್ಷಣಿಕ ಸಾಮರ್ಥ್ಯ ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ನಮ್ಮ ಶಿಕ್ಷಕರಲ್ಲಿ ಬಂದಾಗ ಮಾತ್ರ ವಿಲ್ ಬಿ ಏಬಲ್ ಟು ಅಚೀವ್ ದ ಬೆಸ್ಟ್. ಅಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಸಾಧನೆಯನ್ನು ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಮಾಡಲಿ. ಸಾಧಕರಿಗೆ ಮತ್ತೊಮ್ಮೆ ವಂದನೆ, ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಮಹಾಂತೇಶಣ್ಣ ಎನ್ ಕೌಟಿಮಠ್ ಸರ್ ಅವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಉದ್ಯೋಗದ ದೃಷ್ಟಿಯಲ್ಲಿ ಏರ್ಪಡಿಸಿರುವ ಇನ್ಕ್ಯುಬೇಷನ್ ಸೆಂಟರನ್ನು ಖಂಡಿತ ನಮ್ಮ ವಿದ್ಯಾರ್ಥಿಗಳು ಬಳಸ್ಕೊಳ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಭರವಸೆಯನ್ನು ನೀಡ್ತೀನಿ ಸರ್. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮತ್ತೊಂದು ಮಹತ್ವದ ಘಟ್ಟ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ. ಸಾಧನೆಗೆ ಸೌಂದರ್ಯ ಗುರಿಯಷ್ಟೇ ಅಲ್ಲ, ಅದನ್ನು ತಲುಪುವ ಪಯಣದಲ್ಲೂ ಇದೆ. ಪಯಣದ ಪ್ರತಿಯೊಂದು ಹೆಜ್ಜೆಯು ಸಾಧನೆಯ ಭಾಗ. ಇಂತಹ ವಿವಿಧ ವಿಭಾಗಗಳ ಸಾಧಕ ವಿದ್ಯಾರ್ಥಿಗಳ ಸನ್ಮಾನ, ಅದುವೇ ಸಾಧನೆಗೆ ಸನ್ಮಾನ, ಪ್ರತಿಭೆಗೆ ಪುರಸ್ಕಾರ. ಮೊದಲಿಗೆ ವಿಶ್ವವಿದ್ಯಾಲಯದ ರ್ಯಾಂಕ್ ವಿಜೇತರು, ರಾಜ್ಯ ಮಟ್ಟದ ವಚನ ಕಮ್ಮಟ ರ್ಯಾಂಕ್ ಮತ್ತು ಯೂನಿವರ್ಸಿಟಿ ಬ್ಲೂಸ್ NSS ಸ್ಟೇಟ್ ಅವಾರ್ಡ್ ಫಾರ್ ಫ್ಯಾಕಲ್ಟಿ ಅಂಡ್ ಕಾಲೇಜ್ ಇದನ್ನು ಫ್ಯಾಷನ್ ಅಂಡ್ ಅಪೆರಲ್ ಡಿಸೈನ್ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಸವಿತಾ ಮೇಡಮ್ ರವರು ನಡೆಸಿಕೊಡುತ್ತಾರೆ. Good evening, one and all present here. I, Savita KS, heading the Department of Fashion and Apparel Design, takes an opportunity to announce the rank students as well as University Blue, for which the first one is the final rank list of post-graduation, Bengaluru City University for the academic year 2023-24. In the beginning, I would like to call from Department of Physics. The first one is Sujata, who secured first rank to the university. She was unable to come due to some circumstances, so on her behalf I request her husband to please come on stage and collect the award. Miss Gayatri GS for securing third rank. Miss Gayatri GS for securing third rank to the university. Now from the Department of Commerce, I request Miss Bhavana K for securing fourth rank to the university. From the Department of Computer Applications, I request Bhavana Yam for securing fifth rank. Then the final rank list of undergraduate, Bengaluru City University for the academic year 23-24, for which I would like to call from the Bachelor of Science, Miss Pallavi BC for securing second rank to the university.
University. From Bachelor of Arts, I request Yashaswini R for securing second rank to the university. From the Department of Computer Applications, I request Bhavana Yam for securing 5th rank to the university. I request Bhavana Yam to please come on stage. Now I request Kirti Singh to come on stage for securing 3rd rank. I request Sunil Yel to come on stage, but due to again some circumstances he is unable to come. I request his sister to come on stage and collect the award on his behalf. For securing 6th rank to the university. Now from the Bachelor of Commerce, I request Kritika Yas to come on stage for securing 3rd rank to the university. I request Priyanka Yas for securing 4th rank to the university. I request Ms. Priyanka KP for securing 6th rank to the university. From the Bachelor of Computer Applications, Ms. Nayana VV for securing 5th rank. Mr. Pradeep C for securing 7th rank. Ms. Saujanya Rai K for securing 8th rank. From BSc Science, Fashion and Apparel Design, I request Gyaneshwari GP for securing 1st rank to the university. From the Bachelor of Hotel Management, I request Vijayalakshmi Yel to come on stage for securing 1st rank to the university.
Mr. Abhinav Yam for securing second rank. Miss Ruchita WB for securing fifth rank. Mr. Harishankar K for securing ninth rank. Mr. Nishal Walekar for securing 10th rank. Mr. Nishal Walekar for securing 10th rank to the university on hotel management. ರಾಜ್ಯ ಮಟ್ಟದ ವಚನ ಕಮ್ಮಟ ಪರೀಕ್ಷೆಯಲ್ಲಿ 2ನೇ ಸ್ಥಾನ ಪಡೆದು ಉತ್ತೀರ್ಣರಾಗಿರುವಂತಹ ನಿತ್ಯಶ್ರೀ ಎನ್ ವೇದಿಕೆ ಮೇಲೆ ಬಂದು ತಮ್ಮ ಅವಾರ್ಡ್ ಅನ್ನು ಸ್ವೀಕರಿಸಬೇಕೆಂದು ಕೋರುತ್ತೇವೆ. Miss Nityashree N for securing second rank to the state level Vachana Kammata examination for the academic year 23-24. It's time to call up University Blues from the Department of Physical Education and Sports. It's an individual achievement. First one, I would like to call Guru Raghavendra HR from BA 3rd year in men's kabaddi. Secondly, I would like to call Miss Gautami from BCom 3rd year for women's Kho-Kho as well as women's cross country. I request Mr. Praveen Kumar K, BCom 3rd year for men's Kho-Kho. Miss Nandini B, BCA 2nd year for women's kabaddi.
Mr. Vinod Rao, R, BCom third year, men's ball badminton. Miss Swati R, BSc third year, women's chess. Mr. Sharad B, BSc first year for men's handball. Miss Likita R, BA second year for women's wrestling. Mr. Taj Kumar Yas, BCom second year. MCom second year. Mr. Mateen Khan, BCA third year for men's physique. Mr. Manish Kumar Diaz from BCom first year for men's taekwondo. I thank all the rank holders and the university's blues for coming up on the stage and receiving the awards. Now, ರಾಜ್ಯ ಮಟ್ಟದ ಸರ್ವತೋಮುಖ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಸಲ್ಲಿಸಿರುವ ಅನುಭವ ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ಕರ್ನಾಟಕ ಸರ್ಕಾರವು ಶ್ರೀಯುತ ಅರುಣ್ ಕುಮಾರ್ ಬಿ ಸೋನಪ್ಪನವರ್ ಸರ್, ಪ್ರಿನ್ಸಿಪಲ್ KLES ನಿಜಲಿಂಗಪ್ಪ ಕಾಲೇಜ್ ಅವರಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ ಘಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ ಪ್ರತಿಭಾ KS ಮುಖ್ಯಸ್ಥರು ಬಯೋಟೆಕ್ನಾಲಜಿ ಇವರಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿಯಾಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. Thank you, one and all present here. Now I request Ms. Dr. Pratibha KS to please continue with the awards. ಥ್ಯಾಂಕ್ ಯು ಮ್ಯಾಮ್. ಗುರುಭ್ಯೋ ನಮಃ. KLE ಸಂಸ್ಥೆ ಸಪ್ತರ್ಷಿಗಳ ಪಾದಾರಂಧಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಮೊದಲಿಗೆ KLE SNC has conducted Best Boy and Best Girl interview under the category of curricular, co-curricular and extracurricular activities for the academic year 2024 and 25. You under the category of UG course, Best Boy goes to Samarth M. Lalge from BA Department. Is the best boy from the BA department under UG category. Next, UG course best girl. Sneha C from BA department. Sneha C from BA department. Best girl for the year from BA department. Best boy. Best boy from BSc department, Mr. Hemant.
the best boy from the BSc department. Best girl from the BSc department, Dimple and Raj. Best boy from the BCom department, Ansh Gar. Best girl from the BCom department, Shreya N. Best boy, Manoj K from BBA department. Best boy from BBA department, Manoj K. Best girl from BBA department, Pragya P. Rao. Best boy from BCA department, Deeman E. Best girl from BCA department, Miss Deepthi MD. Best boy from BHM department, Mr. Ishwar Prasad from 4th year BHM. Best girl from BHM department goes to Miss Namrata. Best Best girl from Fab department goes to Hema N. Next from PG course, best girl goes to Bhavya RS from MA English. Bhavya RS from MA English. And the PG course best boy goes to Prajwal Senkinamani from MSc department. Best girl goes to Miss Barka Goyal from MSc department. Best boy. Best boy from Kiran B. Sompur from MCom department.
Best Girl, Navya M from MCOM department. Best Boy goes to Karthik K from NCA course. Best Girl goes to Lekana MD from NCA. Next Best Award Boy goes to Abhay Vishnu CS from MTTM department. Best Girl Miss Ankita A. Bhatt. Best Girl from MTTM department Ankita A. Bhatt. Now, overall best student of the college at the UG level category goes to the boy, Mr. Bhimant E from BCA. Is the best boy of the year under UG category. Best boy of the year 2024 and 2025. Mr. Bhimant E from BCA. Best student of the college under the category of girl goes to Miss Shreya N from BCom. Miss Shreya N from BCom. Best student of the college under the category of PG. Best student, best boy, Karthik K, MCA. Karthik K from MCA is the best boy of the college academic year 2024 and 2025. Next, overall best girl of the college for the academic year 24 and 25, Miss Barkha Goyal from MSc. Inter-department cultural competitions in various categories conducted by KASMC from 7 December 2024 to 15th May 2025. Many students won the prizes from BA, BSc, BCom, BBA, BCA, FAD, BHM, MA, MSc, MCom, MTTM, MCA students actively participated with overall 25 prizes won by BSc and MSc department students for the academic year 2024 and 2025. Overall cultural trophy goes to BSc and MSc students. May I have all the active participants of BSc and MSc students for the trophy. BSc and MSc students. This is the overall trophy given for the academic year and the category of cultural activities. Thank you, students. KASMC annual sports meet conducted for the academic year 2024 and 2025. Overall individual trophy under the category of outdoor sports goes to Sonu Kumar from first BSc. May I have a Mr. Sonu Kumar on that? Sonu Kumar from the outdoor overall trophy sports category.
Girl, Miss Gautami P. from 3rd BCom. Next, overall indoor games under the category of boys, Mr. Chandru from 2nd BA. Overall indoor games trophy goes to Mr. Chandru from 2nd BA. Overall indoor games trophy goes to Ms. Suprita BA from 2nd MCA. Suprita from 2nd MCA. Overall sports for the academic year 2024 and 25 was conducted, and this overall trophy goes to BA department. May our BA students and us to receive the trophy. Quickly, please run. Quickly, BA students kindly receive the overall trophy for the academic year 2024 and 2025. Now 2024 and 2025 NCC Best Cadet goes to Mr. Ujjwal Akshar from 3rd BSc. Best NCC Cadet for the academic year 2024 and 2025. NCC Best Cadet under the category of girl goes to Miss Kumkum Yadav from 3rd BSc. Kumkum Yadav from 3rd BSc. Best NCC Cadet for the academic year 2024 and 2025. Next, Best NSS Volunteer for the academic year 2024 and 2025 goes to Mr. Ishwar Prasad AC from 4th year BHM. My students, my college. Next, under the category of girl, Miss Bindu Vishwanath from 3rd BA, Best NSS Volunteer from the category of girls. Best NSS Volunteer for the academic year 2024 and 2025. Next, Best Youth Red Cross Volunteer goes to Mr. Arun Kumar S from 3rd BCom. Best YRC Volunteer, Mr. Arun Kumar S from 3rd BCom. Best YRC Volunteer from under the category of girls goes to Miss Deepthi G from 3rd BSc. Best Cultural Activity under the category of boy goes to Mr. Prashant N from 3rd BA. Mr. Prashant N from 3rd BA. Best Cultural Activities in the category girls goes to Miss Varsha Anti from 3rd BA. Best in Sports
activity. Best in sports activity goes to Mr. Raj Kumar from MCOM. Mr. Raj Kumar from MCOM has secured the best sports activity for the academic year 2024 and 2025. Under the category of girls, Miss Gautami from 3rd BCom under the category of best in sports activities. Gautami from 3rd BCom. Next, Student Executive Council for the academic year for the 2024 and 2025. I request Rahul Gowda. Rahul Gowda, please come up on the stage. General Secretary Soumya N.U. from General Secretary, please stand here only. Prajwal Singinamani, Barkha Goyal, PC Representative and Secretary College Forum. Suman Bandal, Joint Secretary. Sucheta N, Joint Secretary. Vasava Prabhu, Secretary IPAC. Vijay Kumar, Secretary College Forum. Praveen Kumar R, Secretary Gymkhana. Gautami P, Secretary Gymkhana. Harsha S, Secretary SC/ST Welfare Cell. Angel Rebecca A, Secretary SC/ST Welfare. Arun Kumar S, Secretary Student Redressal Cell. Likita J, Secretary Student Redressal Cell. Bindu Vishwanath, Secretary Women Empowerment Cell. Meghana J. Manier, Secretary Women Empowerment Cell. These are our Student Executive Council for the academic year 2024 and 2025. Management, principal, heads of various department dignitaries, thank each and every student executive council for the academic year 2024 and 2025. Thank you one and all. And congratulations to all the prize winners. ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಸವಿತಾ ಮೇಡಮ್ ಮತ್ತು ಪ್ರತಿಭಾ ಮೇಡಮ್ ಅವರಿಗೂ ಮತ್ತು ಗಣ್ಯರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಇಂಗ್ಲಿಷ್ ವಿಭಾಗದ ಶ್ರೀ ವಿಘ್ನೇಶ್ ಅವರಿಂದ. Good evening to all. As we draw the curtains of Annual Day Celebration 2025, Sadhanike Sanmana Pratibhege Puraskara, I proudly take the privilege of thanking all and sundry who made this day memorable. Initially, I thank our chief guest, Dr. K. Ramakrishna Reddy K, Joint Director, Collegiate Education, Government of Karnataka, Bengaluru, for his gracious presence and motivational words. Thank you, sir. A special thanks to our President of the ceremony, Shri Mahandesh M. Kautaki Math, former Chief Whip, Government of Karnataka, and Director of KLE Society, Bengaluru, for his inspirational words and everlasting guidance. I also wish to thank our Principal Sir, Dr. Arun Kumar B. Sonapannavar, for his welcome address. Thank you, sir. I also express my gratitude to Dr. G. Asha, Vice President, College Forum. Thank you, ma'am. I would also like to thank Shri Yogesh Kumari EB, Vice President, Gymkhana. Thank you, sir. I will be failing in my duty if I don't thank Dr. Jayashree Sikalwar, HOD, Department of English, for presenting the annual report of the college. Thank you, ma'am. I also thank Mrs. Bhuvneshwari Ji from the Department of Kannada for hosting the ceremony. Thank you, ma'am. A special thanks to our students for presenting invocation song and to Ms. Chitkala for Vachana Gayana. Thank you, dear students and ma'am. A heartfelt appreciation to all the parents who are here. Thank you, sirs, and thank you, ma'ams.
Finally, a warm thank you to all the HODs, coordinators and staff members from various departments, supporting staff members, past and present students. Thank you one and all. ಧನ್ಯವಾದಗಳು ಸರ್. ಈಗ ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे ಧನ್ಯವಾದಗಳು. ಈಗ ಸಾಧಕ ವಿದ್ಯಾರ್ಥಿಗಳು ಗ್ರೂಪ್ ಫೋಟೋದಲ್ಲಿ ಭಾಗಿಯಾಗಬೇಕು. ಹೀಗಾಗಿ ಅದಾದ ನಂತರ ಅಲ್ಪೋಪಹಾರವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ